ನಮಸ್ಕಾರ, ನಿಮ್ಮ ಜೊತೆ ಇದೆ PNS ನ್ಯೂಸ್ ನೆಟ್ವರ್ಕ್. ನೀವು ನೋಡ್ತಿದ್ದೀರಾ PNS ವಿಸ್ತಾರ. ನಾನು ನಿಖಿಲ್ ಜೋಶಿ. ಯಾವುದೇ ಒಂದು ವಿಷಯದಲ್ಲಿ ಉತ್ತರ, ಪರಿಹಾರ, ಕಲಿಕೆ, ತಿಳುವಳಿಕೆ ಸಿಗಬೇಕಾದ್ರೆ ಒಂದೊಳ್ಳೆ ಚರ್ಚೆ ಆಗಬೇಕು. ಒಂದೊಳ್ಳೆ ಚರ್ಚೆ ಹೇಗಾಗುತ್ತೆ? ಅರ್ಥಪೂರ್ಣ, ಜನಕೇಂದ್ರಿತ ಪ್ರಶ್ನೆ ಕೇಳಿದಾಗ. ಆ ಉದ್ದೇಶದ ಜೊತೆ ನಿಮ್ಮ ಮುಂದೆ ತಂದಿದ್ದೀನಿ. ಟು ದ ಪಾಯಿಂಟ್. ಸ್ವಾಗತ ನಿಮಗೆ. ಇನ್ಫ್ಯಾಕ್ಟ್ ಸಂಪುಟ ಅನ್ನೋದು ಕಳೆದ ಕೆಲವು ದಿನಗಳಿಂದ ಎಷ್ಟು ತಿರುವು, ಉಲ್ಟಾ ತಿರುವು, ಒಳಾರ್ಥದ ಹೇಳಿಕೆಗಳು ಇದೆಲ್ಲ ತಂದು ಆಡಳಿತ ಯಂತ್ರವನ್ನು ಒಂದು ರೀತಿ ಸ್ಥಗಿತಗೊಳಿಸಿದೆ ಅಂದರೆ ನಾವು ತಪ್ಪಾಗ್ಲಿಕ್ಕಿಲ್ಲ. ಆದರೆ ಆಗ್ತಿರೋ ಅಂಥದ್ದಾದ್ರೂ ಏನು? ಸರಿಪಡಿಸ್ತೀವಿ ಅಂತ ಒಂದು ಕಡೆ ಹೇಳ್ತಾರೆ, ಇನ್ನೊಂದು ಕಡೆ ಒಂದೇ ಒಂದು ಖಾತೆಯನ್ನು ಬಾಕಿ ಇಟ್ಕೊಂಡಿದ್ದಾರೆ. ಮಹಿಳಾ ಪ್ರಾತಿನಿಧ್ಯದ ಒಂದು ನಿರೀಕ್ಷೆ ಇದೆ. ಆದರೆ ಇದೆಲ್ಲದ್ರ ಮಧ್ಯೆ ಒಬ್ಬರು ಕಲಬುರಗಿನಲ್ಲಿ ಹೇಳ್ತಾರೆ, ನೀವು ಚುನಾವಣೆ ಟೈಮಲ್ಲಿ ನಿಮಗೆ ನಾವು ತೋರಿಸ್ತೀವಿ ಅಂತ. ಇನ್ನೊಬ್ಬರು ಬೆಂಗಳೂರಿನಲ್ಲಿ ಹೇಳ್ತಾರೆ, ತ್ಯಾಗ ಅನ್ನೋದು ರಾಜಕೀಯದ ಭಾಗ ಆಗಿರಬೇಕು ಅಂತ. ಈಗ ತ್ಯಾಗ ಅಂತ KH ಮುನಿಯಪ್ಪ ಅವರು ಮಾತಾಡಿದಾಗ ನಾವು ಇದಕ್ಕೆ ರಾಜಕೀಯ ಲೇಪನೆ ಅಂಟಿಸೋದು ಬೇಡವಾ? ಸಾಧ್ಯತೆಗಳ ಲೇಪನೆ ಮಾಡೋದು ಬೇಡವಾ? ಏನಪ್ಪ ಅದು? ಅವ್ರ ಮಗಳ ಹೆಸರು ರೂಪಾ ಶಶಿಧರ್ ಅವರು, ಅವರ ಹೆಸರು ಪಟ್ಟಿನಲ್ಲಿ ಇತ್ತು. ಅವಾಗ KH ಮುನಿಯಪ್ಪ ಅವರು ಹೇಗಿರ್ತಿದ್ರು? ಹಾಗಾಗಿ ಇವಾಗ ಆ ಸಾಧ್ಯತೆ ಇದೆಯಾ? ಕೋಲಾರ ಪ್ರಾತಿನಿಧ್ಯ ಅನ್ನೋದು ಒಂದು ಅಸಮಾಧಾನದ ಕಾರಣ ಆಗಿದೆ. ಹಾಗಾಗಿ ಇಲ್ಲಿ ರೂಪಾ ಶಶಿಧರ್ ಅವ್ರನ್ನ ಕ್ಯಾಬಿನೆಟ್ ಒಳಗೆ ತಂದರೆ ಅವರು ಕೋಲಾರ ಪ್ರತಿನಿಧಿನೂ ಆಗ್ತಾರೆ, ಮಹಿಳಾ ಪ್ರಾತಿನಿಧ್ಯನೂ ಮುಗಿಯುತ್ತೆ. ಅಲ್ಲಿಗೆ KH ಮುನಿಯಪ್ಪ ಅವರು ತ್ಯಾಗ ಅನ್ನೋ ಪದ ಅದಕ್ಕೆ ಬಳಸಿದ್ರ ಪ್ರಶ್ನೆ. ಇದೆಲ್ಲದರ ನಡುವೆ ಮೊನ್ನೆ ಅಸಮಾಧಾನಗೊಂಡಂತಹ ಪ್ರಿಯಾ ಕೃಷ್ಣ ಮತ್ತು ಕೃಷ್ಣಪ್ಪ ಅವರ ಮನೆಗೆ ರಣದೀಪ್ ಸುರ್ಜೇವಾಲಾ ಅವರು ಮತ್ತು ಖುದ್ದು ಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ ತೆರಳಿ ಸಮಾಧಾನ ಹೇಳುವಂಥ ಕೆಲಸ ಮಾಡ್ತಾರೆ. ಆದರೆ ಆ ಸಂದರ್ಭದಲ್ಲಿ ಹೊರಗೆ ಬಂದು ಹೇಳಿದ್ದು ಕೃಷ್ಣಪ್ಪ ಅವರು ಸರಿಪಡಿಸ್ತೀವಿ ಅಂತ ಹೇಳಿದ್ದಾರೆ ಅಂತ. ಸರಿಪಡಿಸ್ತೀವಿ ಅಂದರೆ ಏನು ಈಗಲೂ ಸಾಧ್ಯತೆ ಇದೆಯಾ ಅವ್ರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ಳೋದಕ್ಕೆ? ಯಾಕಂದರೆ ನಿಗಮ ಎಲ್ಲ ಒಪ್ಪೋದಿಲ್ಲ. ಅವರು 6 ಬಾರಿ ಶಾಸಕರಿದ್ದಾರೆ, ನಿಗಮ ಎಲ್ಲ ಒಪ್ಪೋದಿಲ್ಲ. ಅವರು ಸಮಾಧಾನಕರ ಪ್ರಶಸ್ತಿಗೆ ಒಪ್ಪೋದಿಲ್ಲ ಕೃಷ್ಣಪ್ಪ ಅವರು. ಕೃಷ್ಣಪ್ಪ ಅವರಾಗಲಿ ಪ್ರಿಯಾ ಕೃಷ್ಣ ಅವರಾಗಲಿ ಪ್ರಾತಿನಿಧ್ಯ ಅನ್ನೋದು ಅಲ್ಲಿಂದ ಬಂತು ಅಂದರೆ ಮಿನಿಸ್ಟ್ರಿನೇ ಆಗಬೇಕು, ಸಂಪುಟದಲ್ಲೇ ಸ್ಥಾನ ಆಗಬೇಕು. ಸರಿಪಡಿಸ್ತೀವಿ ಅಂದರೆ ಇನ್ನೂ ಬದಲಾವಣೆಗೆ ಇಲ್ಲಿ ಅವಕಾಶ ಇದೆಯಾ? ಇದ್ರ ಮಧ್ಯ ದ ಸಿದ್ದು ಫ್ಯಾಕ್ಟರ್. ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಯಾರು ಅವರ ರಾಜಕೀಯ ಜೀವನವನ್ನು ಭಾಳ ಗಂಭೀರವಾಗಿ ಗಮನಿಸಿದ್ದಾರೆ. ಅವ್ರು ಹೇಳ್ತಾರೆ, ಅಧಿಕಾರದಲ್ಲಿರೋ ಸಿದ್ದರಾಮಯ್ಯನಕ್ಕಿನ್ನ ಅಧಿಕಾರದಲ್ಲಿ ಇಲ್ಲದೆ ಇರೋವಂಥ ಸಿದ್ದರಾಮಯ್ಯ ಡೇಂಜರಸ್, ಮಾತಾಡೋ ಸಿದ್ದರಾಮಯ್ಯಕ್ಕಿನ್ನ ಮೌನವಾಗಿರೋ ಸಿದ್ದರಾಮಯ್ಯ ಡೇಂಜರಸ್. ಇದೆಲ್ಲದರ ನಡುವೆ ಒಂದು ಸಂದೇಶವನ್ನೇ ಕೊಟ್ಬಿಟ್ರು. ಏನು ಮಾಡಿದ್ರು? ಅವರು ಶಿವಣ್ಣನವರ ಜೊತೆ ಒಂದು ವೇದಿಕೆಯಲ್ಲಿ ಕಾಣಿಸ್ಕೋತಾರೆ. ಅವರು ಇಲ್ಲಿವರೆಗೂ ಶಿವಣ್ಣನವರ ಹಿಂದೆ ನಿಂತಿರುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಷಯ. ಕುರುಬ ಸಮುದಾಯಕ್ಕೆ ಮತ್ತೊಂದು ಸ್ಥಾನ ಕೊಡಬೇಕು ಅನ್ನೋದು ಸಿದ್ದರಾಮಯ್ಯನವ್ರ ನಿರೀಕ್ಷೆ ಇದೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಷಯ. ಹಾಗಾದರೆ ಅವರೇನಾದ್ರು ಕ್ಯಾಬಿನೆಟ್ ಒಳಗೆ ಬರ್ತಾರಾ? ಅದು ಯಾವಾಗ ಆಗ್ತದೆ ಅಂದರೆ ಇರೋದೇ ಒಂದು ಸ್ಥಾನ. ರೂಪಾ ಶಶಿಧರ್ ಅವ್ರಿಗೆ KH ಮುನಿಯಪ್ಪ ಅವ್ರು ಜಾರಿ ಮಾಡಿಕೊಟ್ಟು ಇನ್ನು ಉಳಿದಿರೋ ಒಂದು ಸ್ಥಾನದಲ್ಲಿ ಅದು ಸರಿಪಡಿಸ್ತೀವಿ ಅಂತ ಹೇಳ್ತಲ್ಲ ಹೈಕಮಾಂಡು, ಅದು ಏನದು? ಅದು ಇವ್ರು ಬರ್ತಾರಾ ಅವ್ರು ಬರ್ತಾರಾ ಅನ್ನೋ ಪ್ರಶ್ನೆ, ಕುತೂಹಲ. ಹಾಗಾಗಿ ಇವತ್ತಿನ ಚರ್ಚೆಯ ವಿಷಯ ಸಂಪುಟ, ಕಗ್ಗಂಟು, ಕುತೂಹಲ. ಇಲ್ಲಿ ನೂತನವಾಗಿ ಆಯ್ಕೆ ಆಗಿರುವಂತಹ ಸಚಿವರು, ಅವರಿಗೆ ಖಾತೆಗಳ ಚಿಂತೆ. ಇನ್ನು ಅಸಮಾಧಾನಗೊಂಡಂಥವ್ರಿಗೆ ನಮಗೆ ಮುಂದೆ ಏನು ಆಗುತ್ತೆ ಅನ್ನೋದ್ರ ಚಿಂತೆ. ಇದರ ನಡುವೆ ಮುಖ್ಯಮಂತ್ರಿಗಳು ಅವರ ಒಂದು ಪ್ರಯತ್ನಗಳನ್ನ ಬೇರೆ ಬೇರೆ ತಂಡಗಳ ಮೂಲಕ, ಬೇರೆ ಬೇರೆ ಮಾರ್ಗಗಳ ಮೂಲಕ ಅವರು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಇನ್ನ ಈ ಬಹು ಆಯಾಮದ ಬೇಗುದಿಯನ್ನ ಶಮನಗೊಳಿಸೋ ಉದ್ದೇಶದಿಂದ. ಮೊದಲನೇದಾಗಿ ನಾವು ಕೃಷ್ಣಪ್ಪ ಅವರು ಆಡಿದಂಥ ಮಾತು ನಿನ್ನೆ, ಕುತೂಹಲ ಅನ್ನೋದು ಈ ಸಂಪುಟಕ್ಕೆ ಇನ್ನೂ ಯಾಕೆ ಅಂಟ್ಕೊಂಡಿದೆ ಅನ್ನೋದಾದ್ರೆ ಈ ಹೇಳಿಕೆಯಿಂದ. ಪ್ಲೀಸ್ ಕೇಳ್ಕೊಂಬನ್ನಿ. ಸುರ್ಜೇವಾಲಾ ಅವರೆಲ್ಲ ಬಂದಿದ್ರು ಮಿಸ್ಟೇಕ್ ಆಗಿದೆ, ಸರ್ ಮಾಡ್ತೀವಿ ಅಂತ. ಹೇಗೆ ಮಾಡ್ಕೊಡ್ತಾರಂತೆ ಸರ್? ಈಗ 32 ಕಂಪ್ಲೀಟ್ ಆಗೋಗಿದೆ, ಒಂದೇ ಒಂದು ಅವ್ರು ಹೇಳಿದ ಅರ್ಥ ಆಯ್ತಾ ನಮಗೆ? ಅದನ್ನ ನಾನು ಹೇಗೆ ಮಾಡಿಕೊಡ್ತಾರೆ ಅದೆಲ್ಲ ಬೇಡ. ಮಿಸ್ಟೇಕ್ ಆಗಿದೆ, ತಪ್ಪಾಗಿದೆ, ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿರೀಕ್ಷೆ ಇದೆ ಸರ್, ಜನಗಳಿಗೆ ಹೇಳ್ಬೋದಾ ಅಂತ ಹೇಳಿ ಅದೇನೆ ಹೇಳಿದ್ದಾರೆ ಅಷ್ಟೇ. ಖಂಡಿತವಾಗ್ಲೂ ನಮ್ಮಿಂದ ಮಿಸ್ಟೇಕ್ ಆಗಿದೆ, ಎಲ್ಲಿ ಮಿಸ್ಟೇಕ್ ಆಗಿದೆ ಅಂತ ಗೊತ್ತಿಲ್ಲ. ಮಿಸ್ಟೇಕ್ ಅಂತೂ ಆಗಿದೆ, ತಪ್ಪಾಗಿದೆ, ಸರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೀವು ಕಾಂಗ್ರೆಸ್ ಇಲ್ಲ, ಕಾಂಗ್ರೆಸ್ ಪಾರ್ಟಿ ನಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇನಮ್ಮ ಹೇಳಿದ್ದು, ಮಿಸ್ಟೇಕ್ ಆಗಿದೆ ನಮ್ಮ ಕಡೆಯಿಂದ. ಎಲ್ಲಿ ಮಿಸ್ಟೇಕ್ ಆಯಿತು ಅಂತ ಈಗ ನಮ್ಗೆ ಅರ್ಥ ಆಗ್ತಾ ಇದೆ, ನಾವು ಮಾಡಿಕೊಡ್ತೀವಿ. ಈ ಸಮಾಧಾನ ಮಾಡುವಂಥ ಒಂದು ಹೊಣೆ ಮತ್ತು ಹೊರೆ ಎರಡೂ ಮುಖ್ಯಮಂತ್ರಿಗಳ ಮೇಲಿದೆ. ಯಾಕಂದರೆ ಸಂಪುಟ ರಚನೆಯಲ್ಲಿ ಎಷ್ಟು ವಿಳಂಬ ಆಗ್ತದೆ, ಎಷ್ಟು ಯೂಟರ್ನ್ಗಳಾಗ್ತದೆ, ಎಷ್ಟು ಬದಲಾವಣೆಗಳಾಗ್ತದೆ, ಅದು ನೇರ ಸಂಪುಟ ಮುಖ್ಯಸ್ಥರ ನಾಯಕತ್ವದ ಮೇಲೆ ಪರಿಣಾಮ ಬೀರ್ತದಲ್ಲ. ಇದನ್ನು ಹೇಗೆ ನಾವು ತಡೆಯೋದು? ಒಂದು ಬಲಿಷ್ಠ ನಾಯಕತ್ವ ಅಂತ DK ಶಿವಕುಮಾರ್ ಅವರು ತೋರಿಸ್ಕೊಳ್ಬೇಕು ಅನ್ನೋ ಒಂದು ಭರದಲ್ಲಿದ್ದಾಗ ಸನ್ನಿವೇಶ ನೋಡಿ
ಏನಾಗ್ತಿದೆ ಇಲ್ಲಿ? ಒಂದು ಸಂಪುಟ ರಚನೆ ಆದರೂ ಕೂಡ ಖಾತೆ ಹಂಚಿಕೆನಲ್ಲೂ ವಿಳಂಬ. ಖಾತೆ ಹಂಚಿಕೆ ವಿಳಂಬ ಯಾಕೆ ಆಗ್ತಿದೆ ಅಂದರೆ ಕುತೂಹಲಕಾರಿ ಬೆಳವಣಿಗೆಗಳು ಇನ್ನೂ ಬಾಕಿ ಇದೆಯಾ, ಸರಿ ಮಾಡ್ತೀವಿ ಅಂತ ಹೇಳಿದಾರಪ್ಪ. ಹಂಗಂದ್ರೆ ಏನು ಕೃಷ್ಣಪ್ಪ ಅವ್ರಿಗೊಂದು ಜಾಗ ಇದೆಯಾ? ಯಾರ ಜಾಗದಲ್ಲಿ ಬರ್ತಾರವರು? ಈ 20ನೇ ಸ್ಥಾನ ಏನು ಬಾಕಿ ಇದೆ ಅದರಲ್ಲಿ ಅವರೇ ಸೇರ್ತಾರ? ಅಲ್ಲಿ ಮೇಲ್ಗಡೆ ತ್ಯಾಗ ಅನ್ನೋದು ರಾಜಕೀಯದ ಭಾಗ ಅಂದವರು ಅವರು ದಾರಿ ಮಾಡಿಕೊಡ್ತಾರ? ಮಹಿಳಾ ಪ್ರಾತಿನಿಧ್ಯ ಅದು ರೂಪಾ ಶಶಿಧರ್ ಅವ್ರ ಮೂಲಕ ಬಂದು ಕೋಲಾರದ ಒಂದು ಅಸಮಾಧಾನ ಏನಿದೆ, ಜಿಲ್ಲೆಯಾಗಿನೇ ಒಂದು ಅಸಮಾಧಾನ ಏನಿದೆ ಅದನ್ನ ಶಮನ ಮಾಡ್ತಾರ? ಹೇಗೆ ಮಾಡ್ಬೋದು? ಇದನ್ನೆಲ್ಲ ಮೀರಿ ಎಲ್ಲರನ್ನೂ ಈಗ ಸಂಪುಟದಲ್ಲಿ ಸೇರಿಸ್ಕೊಳ್ಳೋಕೆ ಆಗೋದಿಲ್ಲ. BR ಪಾಟೀಲ್ ಹೇಳ್ತಿದ್ದಾರೆ ಚುನಾವಣೆ ಬರಲಿ ನಾವು ತೋರಿಸ್ತೀವಿ. ಇವರಲ್ಲದೆ ಎಷ್ಟೋ ಹಿರಿಯ ಶಾಸಕರು, ಗೋಪಾಲ್ ಕೃಷ್ಣ ಅವರು, ಬೇಳೂರು ಗೋಪಾಲ್ ಕೃಷ್ಣ ಅವರು, ಮೊಳಕಾಲ್ಮೂರಿನ MY ಗೋಪಾಲ್ ಕೃಷ್ಣ ಅವರು, ಮತ್ತೆ ಯಶವಂತರಾಯ ಗೌಡ ಪಾಟೀಲ್ ಅವರು, ಜಸ್ಟ್ ಕೆಲವೇ ಹೆಸರುಗಳು ಹೇಳ್ತಿದ್ದೀನಿ. ಈ ತರ 2 ಡಜನ್ ಶಾಸಕರು ತಮಗಾಗಿ ಒಂದು ಸೂಕ್ತ ಅವಕಾಶ ಸಿಗಬೇಕು ಅನ್ನೋ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಕೆಲವರು ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ, ಕೆಲವರು ಹೇಳ್ಕೊಂಡಿಲ್ಲ. ಆದ್ರೆ ಮುಖ್ಯಮಂತ್ರಿಗಳು ಅವ್ರಿಗಿರುವಂತಹ ಸಮಾಧಾನ ಸೂತ್ರದ ಸಾಧ್ಯತೆಗಳೇನು, ಎಲ್ಲೆಲ್ಲಿ ಇವ್ರಿಗೆ ಪರ್ಯಾಯ ವ್ಯವಸ್ಥೆ ಮಾಡೋದ್ರ ಮೂಲಕ ಈ ಅಸಮಾಧಾನವನ್ನ ಶಮನಗೊಳಿಸ್ಬೋದು ಅನ್ನೋ ಪ್ರಶ್ನೆ ಬಂದಾಗ ಇಲ್ಲಿದೆ ಅದರ ಸಾಧ್ಯತೆಗಳ ಉತ್ತರ. ಒಂದು ನಿಗಮ ಮಂಡಳಿಗಳಲ್ಲಿ ಅಧ್ಯಕ್ಷ ಸ್ಥಾನ ಕೊಡುವಂಥದ್ದು. ಇದರಲ್ಲಿ ನನಗೆ ಗೊತ್ತಿರೋ ಹಾಗೆ ಒಂದು 50ಕ್ಕೂ ಹೆಚ್ಚು ನಿಗಮ ಮಂಡಳಿಗಳಿದೆ. ಫೆಬ್ರವರಿ 2026ರಲ್ಲಿ ಸರಿಗೆ ನೆನಪಿದ್ರೆ 50ಕ್ಕೂ ಹೆಚ್ಚು ನಿಗಮ ಮಂಡಳಿ ಅಧ್ಯಕ್ಷರಿಗೆ ಕ್ಯಾಬಿನೆಟ್ ರ್ಯಾಂಕ್ ಕೊಡ್ತಾರೆ. ಸಂಪುಟದ ಸದಸ್ಯರ ಸ್ಥಾನಮಾನವನ್ನ ಈ ನಿಗಮ ಮಂಡಳಿ ಅಧ್ಯಕ್ಷರಿಗೆ ಕೊಡ್ತಾರೆ. ಇದೊಂದು ರೀತಿ ಈಗೋ ಮಸಾಜ್. ಸಮಾಧಾನಕರ ಪ್ರಶಸ್ತಿ ಪೂರ್ಣ ಪ್ರಮಾಣದಲ್ಲಿ ಆಗಬೇಕು ಅಂದ್ರೆ ಹೀಗಾಗಬೇಕು. ಬರೀ ನೀವು ಅಧ್ಯಕ್ಷರು ಮಾಡಿದ್ರೆ ಸಾಲೋದಿಲ್ವೇನೋ, ಅವ್ರಿಗೆ ಸಂಪುಟದ ಒಂದು ದರ್ಜೆ ಕೊಡಬೇಕು, ಒಬ್ಬ ಸಚಿವನ ದರ್ಜೆ ಕೊಡಬೇಕು, ಅವಾಗ ಆಗ್ಬೋದು. ಅದು ಮೊದಲನೇದು. ಇನ್ನು ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿಗಳ ಸ್ಥಾನ. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಈಕ್ವಲಿ ಪವರ್ಫುಲ್ ಇರ್ತಾರೆ. ಸಿದ್ದರಾಮಯ್ಯನವ್ರಿಗೆ 3 ಜನ ಇದ್ರು. ಇಲ್ಲಿ DK ಶಿವಕುಮಾರ್ ಅವ್ರಿಗೂ ನೇಮಕ ಮಾಡ್ಕೊಳ್ಳುವಂತ ಒಂದು ಅವಕಾಶ ಇದೆ. ಇನ್ನು ಮುಖ್ಯಮಂತ್ರಿಗೆ ಸಲಹೆಗಾರರ ಸ್ಥಾನ. ಸಿದ್ದರಾಮಯ್ಯನವ್ರಿಗೆ ಈಗ ಆರ್ಥಿಕ ಸಲಹೆಗಾರರಾಗಿ ಬಸವರಾಜ ರಾಯರೆಡ್ಡಿ ಇದ್ರು. ಅದನ್ನೇ ತಲೆಯಲ್ಲಿಟ್ಕೊಂಡು ಅವರು ನನ್ನ ಟ್ರ್ಯಾಕ್ ರೆಕಾರ್ಡ್ ಮತ್ತೆ ನನ್ನ ಅನುಭವ ಇದರ ಆಧಾರದ ಮೇಲೆ ನನಗೆ ಫೈನಾನ್ಸ್ ಪೋರ್ಟ್ಫೋಲಿಯೋ, ಹಣಕಾಸಿನ ಒಂದು ಖಾತೆ ಕೊಡಬೇಕು ಅನ್ನೋದನ್ನ ಇವತ್ತು ತಮ್ಮ ಅಭಿವ್ಯಕ್ತಿಯನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಇನ್ನು ರಾಜ್ಯ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿ ಈಗ ಸದ್ಯಕ್ಕೆ ಪ್ರಕಾಶ್ ಹುಕ್ಕೇರಿ ಅವರು ಮತ್ತೆ TB ಜಯಚಂದ್ರ ಅವರು ಇದ್ದಾರೆ. TB ಜಯಚಂದ್ರ ಅವರು ಹೀಸ್ ಡನ್ ವಿತ್ ಇಟ್. ಅವ್ರಿಗೆ ಅದೇನು ತೃಪ್ತಿ ತಂದಿರೋ ಕಾಣ್ತಿಲ್ಲ. ಹಾಗಾಗಿ ಅವ್ರು ಹೇಳ್ತಿದ್ದಾರೆ ನನಗೆ ಸಭಾಪತಿನ ಬೇಡ, ಎಂಥದ್ದು ಬೇಡ, ಕೊಟ್ಟರೆ ಸಚಿವರಿಗಿರಿ ಕೊಡಿ ಅಂತ. ಬಟ್ ಅಲ್ಲೂ ಖಾಲಿ ಇದೆ ಸ್ಥಾನ, ಮಾಡೋದಕ್ಕೆ ಅವಕಾಶ ಇದೆ. ಇದು ಖಾಲಿ ಆದ್ರೆ ಇದನ್ನು ಮಾಡೋದಕ್ಕೆ ಅವಕಾಶ ಇದೆ. ಇನ್ನು ಸಭಾಪತಿ ಮತ್ತು ಮುಖ್ಯ ಸಚೇತಕರ ಹುದ್ದೆಗೆ ನೇಮಕ. ಈಗಾಗಲೇ ಒಂದು ವಿವಾದನೆ ನಡೆದೋಗಿದೆ. ಸಭಾಪತಿಗಳ ಶಿಫಾರಸನ್ನ ಪಕ್ಷದ ಒಂದು ಲೆಟರ್ ಹೆಡ್ ಮೇಲೆ ನೀವು ಹೇಗೆ ಕಳಿಸ್ತೀರಿ ಅನ್ನೋದು ರಾಜ್ಯವ್ಯಾಪಿ ಚರ್ಚೆ ಆಗೋಗಿದೆ. ಇವತ್ತಾಗಲೇ ಬಸವರಾಜ ಹೊರಟ್ಟಿ ಅವರು ಹೇಳಿದ್ದಾರೆ ಆಗಸ್ಟ್ 14ಕ್ಕೆ ನಾನು ಬಿಡ್ತೀನಿ. ಅಟ್ ದಿ ಎಂಡ್ ಆಫ್ ದ ಡೇ ಅದು ಒಂದು ಸಂಖ್ಯಾಬಲದ ಆಟ, ಅಗ್ರೀಡ್. ಆದ್ರೂ ಸಂಖ್ಯಾಬಲ ಇದೆ ಅನ್ನೋ ಕಾರಣಕ್ಕೆ ಅಧಿಕಾರದಲ್ಲಿ ಇರುವಂತಹ ಪಕ್ಷ ತನ್ನ ಲೆಟರ್ ಹೆಡ್ ಮೇಲೆ ಶಿಫಾರಸ್ ಮಾಡಿ ಕಳಿಸೋ ಹಾಗಿಲ್ಲ ಅಂತ. ಹೀಗಿದ್ದಾಗ ಮುಂದಿನ ದಿನಗಳಲ್ಲಿ ಈ ಸಮಾಧಾನ ಸೂತ್ರ ಹೇಗೆ ಉಪಯೋಗಕ್ಕೆ ಬರುತ್ತೆ, ಮುಖ್ಯಮಂತ್ರಿಗಳು ಇದನ್ನ ಹೇಗೆ ಬಳಸ್ಕೋತಾರೆ, ಅಥವಾ ಕಾಂಗ್ರೆಸ್ ಪಕ್ಷ ಇದನ್ನ ಹೇಗೆ ಬಳಸ್ಕೊಂಡು ಎದ್ದಿರುವಂತಹ ಈ ಅಸಮಾಧಾನದ ಅಲೆಯನ್ನ ಶಮನಗೊಳಿಸ್ತಾರೆ, ತಣಿಸ್ತಾರೆ ಅನ್ನೋದು ಕಾದ್ ನೋಡ್ಬೇಕಿದೆ. ಹೀಗೆಲ್ಲ ಬಹು ಆಯಾಮದಲ್ಲಿ ಬೇಗುದಿ ಎದ್ದಿರುವಂತಹ ಸಂದರ್ಭದಲ್ಲಿ, ಬೇರೆ ಬೇರೆ ರೀತಿಯ ಒಳಾರ್ಥ ಮಾರ್ಮಿಕ ಹೇಳಿಕೆಗಳನ್ನ ಕೊಡ್ತಿರುವಂತಹ ಈ ಸಂದರ್ಭದಲ್ಲಿ ಚರ್ಚೆಯ ವಿಸ್ತಾರವನ್ನು ನಾವು ನಿರ್ಧಾರ ಮಾಡಬೇಕಲ್ಲ. ನಿರ್ಧಾರ ಮಾಡೋ ನಿರ್ದಿಷ್ಟ ಪ್ರಶ್ನೆಗಳು ನಿಮ್ಮ ಮುಂದೆ. ಅಸಮಾಧಾನ ಸರಿಪಡಿಸುವ ಬಗ್ಗೆ ಹೈಕಮಾಂಡ್ ಆಶ್ವಾಸನೆ ನೀಡಿರೋದರ ಅರ್ಥ ಏನು? ಅಂದ್ರೆ ಸರಿಪಡಿಸ್ತೀವಿ ಅಂದ್ರೆ ಏನು ಅರ್ಥ? ಜಾಗ ಕೊಡ್ತೀರಾ, ಪರ್ಯಾಯ ಮಾಡ್ತೀರಾ, ಅಥವಾ ಇನ್ನೊಂದು ಶಫಲ್ ಇರುತ್ತಾ? ಅನ್ಲೈಕ್ಲಿ. 2 ವರ್ಷಕ್ಕಿಂತ ಕಡಿಮೆ ಇದೆ ಚುನಾವಣೆಗೆ. ಹೀಗಿದ್ದಾಗ ಮತ್ತೊಂದು ಶಫಲ್ ಅಂತ ಆಗ್ಲಿಕ್ಕಿಲ್ಲ, ಸಣ್ಣ ಪುಟ್ಟ ಬದಲಾವಣೆ ಆಗ್ಬೋದು. ಅದೇ ಆಗೋದಿದೆಯಾ? ಇನ್ನು ಮುಂದಿನ ದಿನಗಳಲ್ಲಿ ಸಂಪುಟದಲ್ಲಿ ಮತ್ತಷ್ಟು ಬದಲಾವಣೆ ಆಗುವ ಸಾಧ್ಯತೆ ಇದೆಯಾ? ಅದನ್ನೇ ನಾವು ಕೇಳಿದ್ದು. ಇನ್ನು ಸಂಪುಟ ಮತ್ತು ಖಾತೆ ಹಂಚಿಕೆಯಲ್ಲಿನ ಗೊಂದಲ ಸಂಪುಟದ ಮುಖ್ಯಸ್ಥರ ನಾಯಕತ್ವದ ಕುರಿತು ಏನು ಹೇಳುತ್ತೆ? ಮುಖ್ಯಸ್ಥರು ಯಾರು? DK ಶಿವಕುಮಾರ್ ಅವರು. ಒಂದು ಬಲಿಷ್ಠ ನಾಯಕತ್ವ ಕೊಡ್ತೀನಿ ಅಥವಾ ಕೊಡ್ತಾರೆ ಅನ್ನೋ ನಿರೀಕ್ಷೆ ಜನರಿಗಿದೆ. ಆಡಳಿತದ ಬಗ್ಗೆ ಫೋಕಸ್ ಮಾಡಿ ಎಲೆಕ್ಷನ್ ಕ್ಯಾಬಿನೆಟ್ನ ನೀವು ಕಟ್ಟಿದ್ದೀರಿ. ಇನ್ನು ಎಲೆಕ್ಷನ್ ತಲೆಯಲ್ಲಿಟ್ಕೊಂಡು ಒಂದು ಸುಸೂತ್ರವಾದ ಆಡಳಿತವನ್ನು ಕೊಟ್ಟು ಜನರ ಜೀವನ ಗುಣಮಟ್ಟವನ್ನು ನೀವು ವೃದ್ಧಿಸ್ತೀರಿ ಅನ್ನೋ ನಿರೀಕ್ಷೆ ಇದೆ. ಆದರೆ ಎಲ್ಲಾದ್ರ ಮಧ್ಯೆ ಈ ಗೊಂದಲ ಗದ್ದಲನೇ ನಿಲ್ಲದೆ ಇರುವಂಥ ಸಂದರ್ಭದಲ್ಲಿ ನಾಯಕತ್ವದ ಬಗ್ಗೆ ಅದೇನು ಹೇಳುತ್ತೆ? ಖಾತೆ ಹಂಚಿಕೆ ವಿಳಂಬ ಮತ್ತೆ ಸಂಪುಟದ ಗೊಂದಲ ವಿಪಕ್ಷಗಳಿಗೆ ಟೀಕಾಸ್ತ್ರವಾಗಿ ಪರಿಣಮಿಸಿದೆಯಾ? ಅಫ್ಕೋರ್ಸ್. ನೀವು ಎಷ್ಟು ಡಿಲೇ ಮಾಡ್ತೀರಿ ಅಷ್ಟು ಹೇಳಿಕೆಗಳು, ಅಷ್ಟು ಟೀಕೆಗಳು ವಿರೋಧ ಪಕ್ಷಗಳು ಮಾಡೇ ಮಾಡ್ತವೆ. ಆದರೆ ಜನರ ನಿರೀಕ್ಷೆಯ ಪ್ರಮಾಣದಲ್ಲಿ ಮಾಡ್ತಿದ್ಯಾ ವಿರೋಧ ಪಕ್ಷ ಗೊತ್ತಿಲ್ಲ, ಅದನ್ನ ನೀವು ಹೇಳಬೇಕು. ಆದರೆ ಇವತ್ತು R ಅಶೋಕ್ ಅವರು
ವಿರೋಧ ಪಕ್ಷದ ನಾಯಕರಿದ್ದಾರೆ ವಿಧಾನಸಭೆಯಲ್ಲಿ, ಅವ್ರು ಹೇಳಿದ್ರು ಪೇಮೆಂಟ್ ಆಗಿಲ್ಲ ಅನ್ಸುತ್ತೆ, ಅದಕ್ಕೇನೆ ಇನ್ನ ಖಾತೆ ಹಂಚಿಕೆ ಮಾಡಿಲ್ಲ ಅಂತ. ಈ ರೀತಿಯ 10 ಹೇಳಿಕೆಗಳು ಬರ್ತಿದೆ. ಇವತ್ತು ಈ ಚರ್ಚೆಯಲ್ಲಿ ನನ್ನ ಜೊತೆ ಭಾಗವಹಿಸ್ತಿದ್ದಾರೆ ಉತ್ಕರ್ಷ್, ಬಿಜೆಪಿಯ ವಕ್ತಾರರು. ನಮಸ್ಕಾರ ಉತ್ಕರ್ಷ್. ನಟರಾಜ್ ಗೌಡ್ರು ಇದ್ದಾರೆ. ನಮಸ್ಕಾರ ನಟರಾಜ್ ಗೌಡ್ರೆ. ಕಾಂಗ್ರೆಸ್ ಇಂದ ನಾಗೇಂದ್ರ ಬಾಬು ಅವರಿದ್ದಾರೆ, JDS ಇಂದ. ಕೆಲವೇ ಹೊತ್ತಲ್ಲಿ ನನ್ನ ಜೊತೆ ಇರ್ತಾರೆ ರಾಜಕೀಯ ವಿಶ್ಲೇಷಕರು ಪ್ರೊಫೆಸರ್ ಹರೀಶ್ ರಾಮಸ್ವಾಮಿ ಅವರು. ಅವ್ರ ಜೊತೆ ಕೂಡ ನಾನು ಮಾತನಾಡ್ತೀನಿ. ಇಲ್ಲಿ ಕಾಕತಾಳೀಯ ಅಥವಾ ಒಂದು ವಿಷಯ ಕೋಇನ್ಸಿಡೆಂಟಲ್ ಅಂದ್ರೆ ನಟರಾಜ್ ಗೌಡ್ರು ಖುದ್ದು ತಾವೇ ಒಂದು ನಿಗಮದಲ್ಲಿ ಇದ್ದಾರೆ. ಪರ್ಯಾಯ ಇದೊಂದು ಸಮಾಧಾನಕರ ಪ್ರಶಸ್ತಿ ಅಂತ ನಾವು ಇಲ್ಲಿ ಹೇಳ್ತಿದೀವಿ ನಟರಾಜ್ ಗೌಡ್ರೆ. ನಿಮಗೇನಾದ್ರೂ ಆ ಮಾಹಿತಿ ತರದ್ದೇನಾದ್ರೂ ಬಂದಿದ್ಯಾ? ಮತ್ತೆ ನಿಮಗೆ ಗೊತ್ತಿದೆ ಇದು ಹೇಗಾಗುತ್ತೆ ಅಂತ. 2.5 years ಅಗ್ರಿಮೆಂಟ್ ಇರ್ಲಿ ಬಿಡ್ಲಿ, ಒಂದು ಆರ್ಡರ್ ಪಾಸ್ ಮಾಡಿದ್ರೆ ಸರ್ಕಾರ ಆ ಆರ್ಡರ್ ಅನುಷ್ಠಾನಕ್ಕೆ ಬರಬೇಕು. ಪ್ಲೀಸ್. ಇಲ್ಲ, ಈಗ ತುಂಬ ಜನ ಶಾಸಕರು ನೀವು ಹೇಳ್ದಂಗೆ ಯಾರ್ಯಾರಿಗೆ ಮಂತ್ರಿ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ 2023ರಲ್ಲಿ, ಅವ್ರಿಗೆಲ್ಲ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಟ್ಟು ಕ್ಯಾಬಿನೆಟ್ ದರ್ಜೆ ಕೊಟ್ಟರು. ಕೆಲವು ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಕೊಟ್ಟು ಅವ್ರಿಗೆ ರಾಜ್ಯ ಸಚಿವ ಸಂಪುಟ ಸ್ಥಾನಮಾನವನ್ನು ಕೊಟ್ಟರು. ಈಗ ಒಂದು ಬದಲಾವಣೆ ಇವಾಗ ಆಗಲೇಬೇಕು. ಇನ್ನು 18 ತಿಂಗಳಿಗೆ ಏನು ಅವಕಾಶ ಇದೆ, ಅದಕ್ಕೆ ಬದಲಾವಣೆ ಆಗಲೇಬೇಕು, ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈಗ ಯಾರ್ಯಾರಿಗೆ ಶಾಸಕರಿಗೆ ಅಸಮಾಧಾನ ಇದೆ ನೋಡ್ರಿ, ಶಾಸಕರಿಗೆ ಅಸಮಾಧಾನ ಇರಲಿಕ್ಕೆ ಬರಬಾರ್ದು. ಆ್ಯಕ್ಚುಲಿ ಸೀನಿಯರ್ ಆಗಿದ್ದರೂ ಅಷ್ಟೇ, ಯಾಕಂದರೆ ಜಾತಿವಾರು, ಪ್ರಾದೇಶಿಕವಾರು, ಹಿರಿತನ, ಹೊಸಬರಿಗೆ ಅವಕಾಶ ಅಂತ ಕೊಡಬೇಕಾದಾಗ ಕೆಲವು ಸಲ ಕೆಲವರು ಕೈ ತಪ್ತದೆ. 8 ಸಲ MLA ಆಗಿರ್ತಕ್ಕಂತಹ ದೇಶಪಾಂಡೆ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ. 6 ಬಾರಿ ಶಾಸಕರಾಗಿರ್ತಕ್ಕಂಥ ದಿನೇಶ್ ಗುಂಡ್ರಾವ್ ಅವ್ರನ್ನ ಈಗ ಕ್ಯಾಬಿನೆಟಿಂದ ಹೊರಗಡೆ ಇದ್ದಾರೆ. HK ಪಾಟೀಲ್ ಅವರು ಹೊರಗಡೆ ಇದ್ದಾರೆ. ಸೊ ಇಂತಹ ಸ್ಥಿತಿನಲ್ಲಿ ಬೇಕೇ ಬೇಕು ಅಂತ ಕೇಳೋದು ಅಷ್ಟು ಸಮಂಜಸ ಅಲ್ಲ. ಆದಾಗ್ಯೂ ಕೂಡ ಈಗ ಸಣ್ಣ ಪುಟ್ಟ ಅಸಮಾಧಾನ ಇರ್ತದೆ, ಅದನ್ನು ನಾವು ತಳ್ಳಾಕ್ಲಿಕ್ಕೂ ಸಾಧ್ಯ ಆಗಲ್ಲ. ಯಾಕಂದರೆ ಅವ್ರ ನಾಯಕತ್ವ ಇರ್ತದೆ, ಪಕ್ಷದಲ್ಲಿರ್ತಾರೆ, ಕಾರ್ಯಕರ್ತರು ಇರ್ತಾರೆ, ಜನಸಾಮಾನ್ಯರ ಬೆಂಬಲ ಇರ್ತದೆ. ಸೊ ಹಾಗಾಗಿ ಅವರೊಳಗೆ ಎಸ್ಪೆಷಲ್ ವಿಶೇಷವಾಗಿ ಮಾನ್ಯ ಕೃಷ್ಣಪ್ಪ ಅವರು, ಲೇಔಟ್ ಕೃಷ್ಣಪ್ಪ ಅವ್ರಿಗೆ ಒಂದು ಅವಕಾಶ ಸಿಗಬೇಕಾಗಿತ್ತು ಅಂತೇಳಿ ನಮಗೂ ಕಾರ್ಯಕರ್ತರಿಗೂ ಹಂಗೆ ಅನಿಸ್ತದೆ. ಈವನ್ ನಮ್ಮ ಕಾಂಗ್ರೆಸ್ ನಾಯಕರಿಗೂ, ಮಾನ್ಯ ಮುಖ್ಯಮಂತ್ರಿಗೂ ಅದೇ ಅನಿಸಿದೆ. ಆದರೆ ಒಂದು ಶಿವಲಿಂಗೇಗೌಡರಿಗೂ ಅವಕಾಶ ಕೊಡಬೇಕಾಗಿ ಬಂತು, ಒತ್ತಡ ಇತ್ತು. ಹಾಸನ ಭಾಗದಲ್ಲಿ ಅವರು ಮುಂದಿನ ಚುನಾವಣೆಗೆ ಅನುಕೂಲ ಆಗುತ್ತೆ ಅಂತ ಚಲುವರಾಯಸ್ವಾಮಿ ಕೊಡಲೇಬೇಕಾಗಿ ಬಂತು. ಮಾಗಡಿ ಬಾಲಕೃಷ್ಣ ಅವ್ರಿಗೆ ಒಂದು ಮುಂಚೆನೇ ವಾಗ್ದಾನ ಮಾಡಿದ್ರು ಅಂತೇಳಿ ಅವ್ರಿಗೂ ಕೂಡ ಅವಕಾಶ ಆ ಥರ ಬಂದಾಗ ಒಬ್ರು ಮಿಸ್ ಆಗಿದೆ. ಬಟ್ ಅದನ್ನು ಹೆಂಗೆ ಅದು ಸರಿ ಮಾಡ್ತಾರೆ ಒಂದು ನೋಡಬೇಕು. ನಿಗಮ ಮಂಡಳಿಗೆ ಹೊಂದಾಣಿಕೆ ಆಗುವಂತಹ ನಾಯಕತ್ವ ಅವ್ರದಲ್ಲ. ಯಾವುದೇ ರೀತಿಯ ನಿಗಮ ಮಂಡಳಿ 6-7 ಬಾರಿ ಬೆಂಗಳೂರಿಂದ ಗೆದ್ದು ಬರ್ತಾರೆ. ನಿಮಗೆ ಸೌತ್ ಅಲ್ಲಿ, ಬೆಂಗಳೂರು ಸೌತ್ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇರುವಂತಹ ಇಬ್ಬರು ಕಾಂಗ್ರೆಸ್ ಶಾಸಕರು ಅಂದ್ರೆ ಅದು ಲೇಔಟ್ ಕೃಷ್ಣಪ್ಪ ಅವರು ಮತ್ತೆ ಅವ್ರ ಮಗ ಪ್ರಿಯಾ ಕೃಷ್ಣ. ರಾಮಲಿಂಗರೆಡ್ಡಿ ಒಬ್ರು ಇದ್ದಾರೆ. ಆದಾಗ್ಯೂ ಕೂಡ ಈಗ ಅವರ ಹಿರಿತನಕ್ಕೆ, ಅವರ ಸ್ಟೇಟಸ್ ತಕ್ಕಂತೆ ಯಾವ ನಿಗಮ ಕೊಟ್ಟು ಮಂತ್ರಿ ಕೊಟ್ಟರು ಸಾಧ್ಯ ಆಗೋದಿಲ್ಲ. ಮಂತ್ರಿ ಅದು ಕೂಡ ಸಾಧ್ಯ ಆಗೋದಿಲ್ಲ, ಅವ್ರಿಗೆ ಚಿಕ್ಕದಾಗುತ್ತೆ ಆ ಸಮಯದಲ್ಲೆಲ್ಲ. ಸೊ ಅದು ಅವರ ಬೆಂಬಲಿಗರಿಗೆ ಬೇಕಾದ್ರೆ ಅವರು ನಟರಾಜ್ ಗೌಡ್ರೆ, ನಿಮ್ಮ ಪಕ್ಷದವರು ಬಂದು ಅಂದ್ರೆ ಹೈಕಮಾಂಡ್ ಅವರು ಬಂದು ಅಲ್ಲಿ ಆಶ್ವಾಸನೆ ಕೊಟ್ಟು ಕೃಷ್ಣಪ್ಪ ಅವ್ರು ಹೊರಗೆ ಬಂದು ಸರಿಪಡಿಸ್ತೀವಿ ಅಂತ ಹೇಳಿದ್ದಾರೆ ಅಂದ್ರೆ ಇದನ್ನ ನಾವ್ ಹೇಗೆ ಅರ್ಥ ಮಾಡ್ಕೋಬೇಕು? ಇನ್ನೂ ಒಂದು ಬದಲಾವಣೆ ಬಾಕಿ ಇದೆಯಾ? AI ನಲ್ಲಿ ಏನಾದ್ರು ಚೇಂಜ್ ಆಗುತ್ತಾ? ಇಲ್ಲ, ಮಣಕಲ್ ವೈದ್ಯ ಅವ್ರದ್ದು ಮತ್ತೆ SS ಮಲ್ಲಿಕಾರ್ಜುನ್ ಅವ್ರದ್ದು AI ಕರೆಕ್ಟ್ ಆಯ್ತಲ್ಲ, ಈಗ ಆತರ ಏನಾದ್ರು ಚೇಂಜ್ ಆಗುತ್ತಾ? ಈಗ ನಮ್ಮ ಮೈಂಡ್ಗೂ ಕೂಡ ತಾವೊಂದು ಮಾಹಿತಿ ಬಿಟ್ಟಿದ್ದೀರಿ, ಅದನ್ನ ನಮ್ಮ ನಾಯಕರು ಅದು ಯೋಚನೆ ಮಾಡಿರ್ಬೋದೇನೋ. ನೀವು ಹೇಳ್ತಾ ಇದ್ರಿ ಈಗ ಮುನಿಯಪ್ಪನವರು ತ್ಯಾಗಕ್ಕೆ ರೆಡಿ ಇರಬೇಕು ಅಂತ ಅವ್ರ ಮಾತು ಹೇಳಿದ್ದಾರೆ. ಕರೆಕ್ಟ್. ಈಗ ಅವ್ರ ಮಾತು ಹೇಳಿದ್ದಾರೆ ಅಂದ್ಮೇಲೆ ಮಹಿಳಾ ಪ್ರಾತಿನಿಧ್ಯಕ್ಕೆ ರೂಪ ಅವ್ರಿಗೆ ಕೊಟ್ಟು ಇನ್ನು ಒಂದು ಉಳಿದದನ್ನ ನೀವು ಕೋಲಾರ್ನು ಸಮನಗೊಳಿಸ್ತೀರಿ. ಯಾಕಂದ್ರೆ ಮೊನ್ನೆ ಪ್ರೆಸ್ ಮೀಟೇ ಆಗೋಯ್ತು. ಬಂಗಾರಪೇಟೆ ನಾರಾಯಣ ಸ್ವಾಮಿ ಅವರು, MC ಸುಧಾಕರ್ ಅವರೆಲ್ಲ ಪಕ್ಕ ಕೂತ್ ಮಾತನಾಡಿದ್ದಾರೆ. ಕೋಲಾರ್ಗೆ ಅಡ್ರೆಸ್ ಇರ್ಲಿಲ್ಲ, ಅಲ್ಲಿ ಬ್ಯಾನರ್ ಕಟ್ಟೋರು ಇರ್ಲಿಲ್ಲ, ಅಲ್ಲಿ ಹೋಗಿ ಎದ್ಕೊಂಡ್ ಬಂದಿದೀವಿ, ನಮ್ಗೆ ಪ್ರಾತಿನಿಧ್ಯ ಕೊಡ್ಲಿಲ್ಲ ಅಂದ್ರೆ ಹೇಗೆ ಅಂತ ಆ ಅಸಮಾಧಾನ ನೀವು ಶಮನ ಮಾಡಬಹುದು ಅನ್ನೋ ತರದಲ್ಲಿ ಈಗ ನಮಗೂ ಕೂಡ ಅದೇ ಐಡಿಯಾ ಬರ್ತಾ ಇದೆ. ಸೊ ಆ ರೀತಿ ಆಗಬಹುದು. ಯಾಕಂದ್ರೆ ಯಾವ ರೀತಿಯ ಪದೇ ಪದೇ ಈ ತರ ಚೇಂಜ್ ಮಾಡ್ತಿದ್ರೆ ಒಂದು ಬಲಿಷ್ಠ ನಾಯಕತ್ವ, ಬಲಿಷ್ಠ ಸರ್ಕಾರ, ಬಲಿಷ್ಠ ಪಕ್ಷ, ಈ ತರದೆಲ್ಲ ಸಂಕೇತಕ್ಕೆ ಇದು ಯಾಕೋ ಹೋಲಿಕೆ ಆಗ್ತಾ ಇಲ್ವಲ್ಲ ಅಂತ. ಸರ್, ಇಲ್ಲ, ಒಂದು ಸ್ಪಷ್ಟಪಡಿಸಬೇಕು ಅಂತಂದ್ರೆ ಸಂಪುಟ ಕಗ್ಗಂಟಲ್ಲ. ರಾಜ್ಯ ಸರ್ಕಾರದ ಪರಿಣಾಮದಿಂದ ಜನಸಾಮಾನ್ಯರ ಪರಿಸ್ಥಿತಿ ಕರ್ನಾಟಕದಲ್ಲಿ ಕಗ್ಗಂಟಲ್ಲಿದೆ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ಬೋದು. ಇಲ್ಲಿ ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕೇನು ಅಂದ್ರೆ ನಾವು ಯಾವುದು BJP ಸ್ಟೇಟ್ಮೆಂಟ್ ಅಲ್ಲ ಸರ್, ಮೇಕಿಂಗ್ ಇಟ್ ವೆರಿ ಕ್ಲಿಯರ್. ನಂಜಯ್ಯ ಮಠ್ ಜಿಲ್ಲಾಧ್ಯಕ್ಷರು ಯಾರ ಜೊತೆ ಮಾತಾಡಿದ್ದು? ಫಾರ್ಮರ್ ಬಹಳ ಪ್ರಭಾವಿ ಖಾತೆ ನಿಭಾಯಿಸಿದಂತ ತಿಮ್ಮಾಪುರ್ ಜೊತೆ ಮಾತಾಡ್ಬೇಕಾದ್ರೆ ಬಹಳ ಸ್ಪಷ್ಟವಾಗಿ ಒಪ್ಕೊಂಡಿದ್ದಾರೆ ಅವರು, ನಾನೇ ಮಾತಾಡಿರೋದಂತ. ಎಲ್ಲಿ ಇದೇ ನಂಜಯ್ಯ ಮಠ್ ಅವ್ರು KC ವೇಣುಗೋಪಾಲ್ ಕಾಂಗ್ರೆಸ್ನ ಹಿರಿಯ ನಾಯಕರ ಜೊತೆ ಕೂತ್ ಮಾತಾಡ್ಬೇಕಾದ್ರೆ HK ಪಾಟೀಲ್ಗೆ ಮಂತ್ರಿ ಕೊಡಿ ಸರ್ ಅಂದ್ರೆ ಅವ್ರು ಪ್ರಾಮಾಣಿಕರು ಅಂತ ಹೇಳಿದಾಗ KC ವೇಣುಗೋಪಾಲ್ ಹೇಳ್ತಾರಂತೆ ಪ್ರಾಮಾಣಿಕರಾಗಿ ಇರ್ಲಿಕ್ಕೆ ಯಾರು ಹೇಳಿದ್ರು ಅಂತ. ಅಂದ್ರೆ ಇಟ್ ಮೀನ್ಸ್
ಪೇಮೆಂಟ್ ಕೋಟಾ ಮೇಲೆ ಇವರೆಲ್ಲರೂ ಮಂತ್ರಿ ಮಾಡಿರ್ತಕ್ಕಂಥದ್ದು ಪಾಯಿಂಟ್ ನಂಬರ್ 1. ಎರಡನೇ ಪಾಯಿಂಟ್ ಏನು ಅಂತಂದ್ರೆ, ಅಲ್ಲ ರೀ, ವಾಲ್ಮೀಕಿ ಹಗರಣದಲ್ಲಿ ಇವತ್ತಿಗೂ ಅಲಿಗೇಷನ್ ಇರ್ತಕ್ಕಂಥ ವ್ಯಕ್ತಿ 187 ಕೋಟಿ ಎಲ್ಲೋಯ್ತು ಅನ್ನೋದು ಗೊತ್ತಿಲ್ಲ. ಅವ್ರನ್ನ ನೀವು ಮತ್ತೆ ಮಂತ್ರಿ ಮಾಡ್ತೀರಿ ಅಂತಂದ್ರೆ ಯಾವ ಬದ್ಧತೆ ಇದೆ ಸರ್ಕಾರಕ್ಕೆ? ಜನಸಾಮಾನ್ಯರ ಮಾತಿಗೆ ನೀವು ಬೆಲೆ ಕೊಡ್ತಾ ಇದ್ದೀರಾ ಒಂದು. ಆಮೇಲೆ ಇದೇ ಸಂತೋಷ್ ಲಾಡು, ಮಧು ಬಂಗಾರಪ್ಪ ಎಲ್ಲರ ಮೇಲೆ ಹಗರಣ ಇದೆ. ಇದೇ ಸಂತೋಷ್ ಲಾಡು ಹೆಲ್ತ್ ಕಿಟ್ ಹಗರಣ, ಕಾರ್ಮಿಕ ಇಲಾಖೆಯಲ್ಲಿ ಮಧು ಬಂಗಾರಪ್ಪನವ್ರು ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಯ್ತು ಸರ್. ಪೇಪರ್ ಲೀಕ್ ಆದಾಗ ಇಲ್ಲಿ ಪ್ರಿಪರೇಟರಿ ಪೇಪರ್ ಲೀಕ್ ಆಯ್ತು, ಕನ್ನಡ ಓದಕ್ಕೆ ಬರೋದಿಲ್ಲ ಅವ್ರನ್ನ ಶಿಕ್ಷಣ ಮಂತ್ರಿ ಮಾಡಿದ್ರು. ಇಂಥವ್ರನ್ನ ಪದೇ ಪದೇ ನೀವು ಮಂತ್ರಿ ಮಾಡಿದ್ರೆ ಇಲ್ಲಿ ಸಮಸ್ಯೆ ಬಿಜೆಪಿ JDS ದಲ್ಲ, ಜನಸಾಮಾನ್ಯರಿಗೆ ನೀವೇನು ಉತ್ತರ ಕೊಡ್ತಾ ಇದ್ದೀರಿ? ದೊಡ್ಡ ಹಗರಣ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆದಂತದ್ದು ಅಂದ್ರೆ ಇಟ್ ಶೋಸ್ ವಾಟ್ ಇಸ್ ದ ಕ್ರೆಡಿಬಿಲಿಟಿ. ಆಮೇಲೆ ನಾನು ಕ್ರೆಡಿಬಿಲಿಟಿ ಆಫ್ ದ ಗವರ್ಮೆಂಟ್ ವಾಸ್ ಸೆಕೆಂಡ್, ಬಟ್ ಐ ಆಮ್ ಟಾಕಿಂಗ್ ಅಬೌಟ್ ಸ್ಟ್ರೆಂತ್ ಆಫ್ ಲೀಡರ್ಶಿಪ್. ನೀವೇನ್ ಅನ್ಕೋತೀರಿ ಅಂದ್ರೆ, ಒಬ್ಬ ಸಾಮಾನ್ಯ ಬಿಜೆಪಿಯಿಂದ ಹೊರಗೆ ಬಂದು ಒಂದು ನಿಮಿಷ ಯೋಚನೆ ಮಾಡಿದ್ರೆ, ನಾವು ಸಾಮಾನ್ಯ ಜನರ ಪರವಾಗಿ ಮಾತಾಡೋದಾದ್ರೆ ಒಂದು ಬಲಿಷ್ಠ ನಾಯಕತ್ವ ಇರಬೇಕು, ಸುಭದ್ರ ಬಹುಮತ ಇದೆ, ಸ್ಥಿರ ಸರ್ಕಾರ ಇರಬೇಕು, ಸರ್ಕಾರದಲ್ಲಿ ಪೂರ್ಣ ಪ್ರಮಾಣದ ಸಂಪುಟ ಇರಬೇಕು, ಪ್ರತಿ ಜಿಲ್ಲೆಗೂ ಪ್ರಾತಿನಿಧ್ಯ ಇರಬೇಕು, ಪ್ರಾತಿನಿಧ್ಯ ಇಲ್ಲದೆ ಇದ್ದಲ್ಲೂ ಉಸ್ತುವಾರಿ ಸಚಿವ ಇರಬೇಕು, ಬರ ನೆರೆ ಇದರ ಅಧ್ಯಯನ ನಡಿಬೇಕು. ಏನ್ ಸರ್, ಸ್ಕೀಮ್ಗಳ ಅನುಷ್ಠಾನ, ಅದರ ಉಪಯೋಗ ಜನರಿಗೆ ಆಗ್ಬೇಕು. ಇದೆಲ್ಲ ಹೇಗಾಗ್ತದೆ? ಇಲ್ಲ ನೋಡಿ ಸರ್, ಬಹಳ ಸ್ಪಷ್ಟವಾಗಿ ಈ ಸಂಪುಟ ರಚನೆ ಇದರಲ್ಲಿ ಪ್ರಾದೇಶಿಕ ಅಸಮಾನತೆ ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ. ಯಾಕಂದ್ರೆ ನಾನು ವಿಶೇಷವಾಗಿ ಇದೇ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಬರ್ತಕ್ಕಂಥ ನಮ್ಮ ಜಿಲ್ಲೆಗೆ ನೀವು ಅಸ್ತಿತ್ವನೇ ಕೊಟ್ಟಿಲ್ವಲ್ಲ. ಈಗ ನಮ್ಮ ಜಿಲ್ಲೆ ಜನ ಬಯಲುಸೀಮೆ ಭಾಗದಲ್ಲಿ ಅನೇಕ ನೀರಾವರಿ ಸಮಸ್ಯೆಗಳಿದೆಯಪ್ಪ, ಯಾರಿಗೆ ಪ್ರಶ್ನೆ ಮಾಡ್ಬೇಕಾಗಾದ್ರೆ? ನೀವು ಯಾವ KH ಮುನಿಯಪ್ಪ ಅವ್ರಿಗೆ ಕೊಟ್ಟಿದ್ದೀವಿ ನೋಡಿ ಅಂತೀರಿ, ಕೃಷ್ಣ ಬೈರೇಗೌಡರು ಕೊಟ್ಟಿದ್ದೀವಿ ನೋಡಿ ಅಂದ್ರೆ ಕೋಲಾರ ಚಿಕ್ಕಬಳ್ಳಾಪುರ ಜನ ನಿಮ್ಗೇನು ಭಿಕ್ಷೆ ರೀತಿನಾ? ಯಾರಿಗೆ ಪ್ರಶ್ನೆ ಮಾಡಬೇಕು? ಬಹಳ ಸ್ಪಷ್ಟವಾಗಿ ಪ್ರಾದೇಶಿಕ ಅಸಮಾನತೆ. 10 ಜಿಲ್ಲೆಗಳಿಗೆ ರೆಪ್ರೆಸೆಂಟೇಷನ್ ಇಲ್ಲ ಸರ್. ರಾಯಚೂರು, ಯಾದಗಿರಿ, ಕೋಲಾರ, ಚಿಕ್ಕಬಳ್ಳಾಪುರ ಇವರಿಗೆಲ್ಲ ರೆಪ್ರೆಸೆಂಟೇಷನ್ ಇಲ್ವಲ್ಲ. ಆಮೇಲೆ ನನಗೆ ಬಹಳ ಆಶ್ಚರ್ಯ ಅನ್ಸಿದ್ದು ಏನಂತಂದ್ರೆ, ದಿನೇಶ್ ಗುಂಡೂರಾವ್ ಅವ್ರ ಹೇಳಿಕೆ. ಪಾಪ ಇವತ್ತವ್ರಿಗೆ ಗೊತ್ತಾಗಿದೆ ತಾವು ಬ್ರಾಹ್ಮಣರು ಅಂತ. ಇವತ್ತು ಪಾಪ ಬಂದಿರೋ ಜಾತಿ ಕಾರ್ಡ್ ಪ್ಲೇ ಮಾಡ್ತಾರೆ, ಬ್ರಾಹ್ಮಣರು ಕೊಟ್ಟೇ ಇಲ್ಲ ಅಂತ. ಹಾಗಾಗಿ ಅನೇಕ ಜನ ನಾಯಕರುಗಳು ಅಷ್ಟೇ. ಇವತ್ತು ಬಂಗಾರಪೇಟೆ ನಾರಾಯಣ ಸ್ವಾಮಿ ಅವರು ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಕಿತ್ತು ತಿನ್ನೋ ಸಮಸ್ಯೆಗಳಿದೆ. ಅವತ್ತು ನೀವು ಯಾರು ಬಂದ್ ಮಾಡ್ಲಿಲ್ಲ ರೀ ಸ್ವಾಮಿ, ಇವತ್ತು ನಿಮಗ್ ಮಂತ್ರಿ ಸ್ಥಾನ ಸಿಗ್ಲಿಲ್ಲ ಅಂತ ಜಿಲ್ಲೆನ ಬಂದ್ ಮಾಡೋ ಮಟ್ಟಕ್ಕೆ ಹೋಗಿದ್ದೀರಿ ಅಂದ್ರೆ ನಿಮ್ ಬದ್ಧತೆ ಏನು ಅನ್ನೋದು ಗೊತ್ತಾಗುತ್ತೆ. ಥ್ಯಾಂಕ್ ಯು. ಅಲ್ಲ, ನಟರಾಜ್ ಒಂದೇ ನಿಮಿಷ ವೆಲ್ಕಮ್ ಮಾಡ್ಬಿಡ್ತೀನಿ ಅಷ್ಟೇ. ಪ್ರೊಫೆಸರ್ ಹರೀಶ್ ರಾಮಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ಪ್ರೊಫೆಸರ್ ಹರೀಶ್ ರಾಮಸ್ವಾಮಿ ಅವರೇ ನಮಸ್ಕಾರ. ನಿಖಿಲ್ ಜೋಶಿ ಮಾತಾಡ್ತೀನಿ. ಸ್ವಾಗತ ನಿಮಗೆ PNS ವಿಸ್ತಾರಗೆ. ಐ ಹೋಪ್ ಯು ರಿಮೆಂಬರ್, ಲಾಂಗ್ ಟೈಮ್ ಪ್ರೊಫೆಸರ್. ನಮಸ್ಕಾರ. ಈಗ ಕೆಲವೊಂದು ಹೇಳಿಕೆಗಳು ಒಳಾರ್ಥಗಳನ್ನ ಹೊಂದಿರ್ತವೆ ಅಂತ ಪ್ರೊಫೆಸರ್. ಸರಿಪಡಿಸ್ತೀವಿ ಅಂದ್ರೆ ಏನು? ನೀವು ವಿಶ್ಲೇಷಕರು, ಯು ಆರ್ ಅನ್ ಎಕ್ಸ್ಪರ್ಟ್ ಇನ್ ದಿಸ್ ಮ್ಯಾಟರ್. ಒಬ್ರಿಗೆ ಬೇಸರ ಆಗಿದೆ, ಸಂಪುಟದಲ್ಲಿ ಸ್ಥಾನ ಸಿಗ್ಲಿಲ್ಲ ಅಂತ ಬೇಸರ ಆಗಿದೆ. ಇದನ್ನ ಸರಿಪಡಿಸ್ತೀವಿ ಅನ್ನೋ ಆಶ್ವಾಸನೆ ಅವ್ರಿಗೆ ಕೊಟ್ಟಿದಾರಂತೆ ಇವ್ರು ಹಿರಿಯ ನಾಯಕರು. ಕೃಷ್ಣಪ್ಪ ಅವ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಸರಿಪಡಿಸ್ತೀವಿ ಅಂದ್ರೆ ಏನು? ನಾವ್ ಹೇಗೆ ಅರ್ಥ ಮಾಡ್ಕೋಬೇಕು ಇದನ್ನ? ಅನ್ಫಾರ್ಚುನೇಟ್ಲಿ ನಾವು 15% ಆಫ್ ದ ಲೆಜಿಸ್ಲೇಚರ್ ನಾವು ಮಿನಿಸ್ಟ್ರಿ ತಗೋಬೇಕು ಅನ್ನೋದು ರೂಲ್ ಇದೆ. ಕರೆಕ್ಟ್. ಈಗ ಇಟ್ ಈಸ್ ಇಂಪಾಸಿಬಲ್ ಟು ಸ್ಯಾಟಿಸ್ಫೈ ಎವ್ರಿಬಡಿ, ಅಂಡ್ ಕಾಂಗ್ರೆಸ್ ಇಸ್ ಅ ವೆರಿ ಓಲ್ಡ್ ಪಾರ್ಟಿ. ಈವನ್ ಇಫ್ ಯು ಅಪ್ಲೈ ಲಾಗರಿದಮ್ಸ್, ಆಲ್ಗೋರಿದಮ್ಸ್ ನೀವು ಅಪ್ಲೈ ಮಾಡಿ, ನೀವು ಆಲ್ಗೋರಿದಮ್ ಯೂಸ್ ಮಾಡಿ ಕಂಪ್ಯೂಟರ್ ಹಾಕಿದ್ರು ಕೂಡ algorithm will tell you who are the people who have already got the experience, how many years, which caste, whatever. ನೀವು ಚೂಸ್ ಮಾಡೋದಕ್ಕೆ ಇಟ್ ಇಸ್ ವೆರಿ ಈಸಿ. ನೀವು ಒಂದ್ ಕಡೆ ಮಾತಾಡುವಾಗ ಹೇಳ್ತೀರಿ ದಟ್ ವಿ ವಾಂಟ್ ಯಂಗರ್ ಜನರೇಷನ್ ಅಂತ, ಇನ್ನೊಂದ್ ಕಡೆ ಹೇಳ್ತೀರಿ ಎಕ್ಸ್ಪೀರಿಯನ್ಸ್ ಬೇಕು ಅಂತ. ನಾವು ವಾಟ್ ಹ್ಯಾವ್ ಯು ಡನ್ ವಿತ್ ಪೀಪಲ್ ಹೂ ಹ್ಯಾವ್ ಲಾಯಲ್ಟಿ ಫಾರ್ ಯುವರ್ ಪಾರ್ಟಿ? ಈಗ ಕೃಷ್ಣಪ್ಪ ಅವ್ರದ್ದು ಅದೇ ಪ್ರಶ್ನೆ ಬಂದಿರತಕ್ಕಂಥದ್ದು. ಅದೇ ತರ ಸುಮಾರು ಜನ ನಿಮ್ಗೆ ಪ್ರಶ್ನೆ ಕೇಳ್ತಾ ಇರ್ತಕ್ಕಂಥದ್ದು, ಕೋಲಾರದಲ್ಲಿ ಇರ್ಬೋದು, ಬೇರೆ ಕಡೆ ಇರ್ಬೋದು. ನಾವು ಹೊರಗಡೆ ಬಂದವರು ಇದನ್ನ ಸರಿಪಡಿಸ್ತೀನಿ ಅಂತ ಹೇಳಿದ್ರೆ, ವೆನ್ ದೇರ್ ಇಸ್ ನೋ ರೂಮ್ ಎಟ್ ಆಲ್, ಇದೇನಂತ ಕೊಡುತ್ತೆ? ಇಟ್ ಕ್ಯಾನ್ ಓನ್ಲಿ ಟೆಲ್ ಯು ದಟ್ ಪ್ರಾಬಬಲಿ ನೆಕ್ಸ್ಟ್ ಎಲೆಕ್ಷನ್ ನಾವು ಗೆದ್ರೆ ಅದನ್ನ ನಾವು ನಿಮ್ಗೆ ಏನಾದ್ರು ಮಿನಿಸ್ಟ್ರಿ ಕೊಡ್ತೀವಿ, ಇನ್ನೇನಾದ್ರು ಕೊಡ್ತೀವಿ ಅಂತ ನೀವು ಫಾಲ್ಸ್ ಪ್ರಾಮಿಸ್ ಮಾಡ್ದಂಗೆ. ಬಟ್ ವಾಟ್ ಇಸ್ ದ ಗ್ಯಾರಂಟಿ ದಟ್ ಯು ಗೋಯಿಂಗ್ ಟು ವಿನ್ ದ ಎಲೆಕ್ಷನ್? Absolutely, Professor, you will agree. So ಈ ಎಲ್ಲ politics is a game of today. Politics is not even a game of tomorrow. ಇವತ್ತಿನ ಆಟ ರಾಜಕೀಯ. No. In politics, even 3 days is very long. Absolutely, well said. Yeah, very long time. So a day has to be utilized. ಆ ಸಂದರ್ಭಕ್ಕೆ ಆ ದಿನಕ್ಕೆ ಏನ್ ನೀವು ಪ್ಲಾನ್ ಮಾಡ್ತೀರಿ ಮಾಡ್ಬೇಕು. Now you have made a mess of yourself. See, ಕ್ಯಾಬಿನೆಟ್ ಫಾರ್ಮೇಶನ್ ಅಲ್ಲಿ ಡಿಫರೆನ್ಸ್ ಆಫ್ ಒಪಿನಿಯನ್ ಇರುತ್ತೆ, ಡಿಸ್ಗ್ರೆಂಟಲ್ನೆಸ್ ಇರುತ್ತೆ, ಇವೆಲ್ಲಾನು ಕಾಮನ್. ಬಟ್ ಆಸ್ ಎ ಲೀಡರ್ ಆಫ್ ಎ ಪಾರ್ಟಿ, ಫಸ್ಟ್ ಆಫ್ ಆಲ್ ನೀವು ಮಾಡ್ತಾ ಇರೋ ಪ್ರೊಸೀಜರ್ ತಪ್ಪು. ಎಲ್ಲ ಸೆಂಟ್ರಲೈಸ್ ಮಾಡಾಕ್ಬಿಟ್ಟಿದ್ದೀರಿ. ಡೆಮೋಕ್ರೆಟಿಕ್ ಪ್ರಾಸೆಸ್ಗೆ ಮರ್ಯಾದೆನೇ ಇಲ್ಲ ಇಲ್ಲಿ. ಪಾರ್ಟಿಗಳಲ್ಲಿ ಇಂಟರ್ನಲ್ ಡೆಮೋಕ್ರಸಿ ಇಲ್ಲ. ಸೊ ಇಟ್ಸ್ ಲೈಕ್ ಎ ಡೆಮೋಕ್ರೆಟಿಕ್ ಸೆಂಟ್ರಲೈಸೇಷನ್ ವ್ಯವಸ್ಥೆ ಆಗೋಗ್ಬಿಟ್ಟಿದೆ. ಬಟ್ ನೀವು ಅದನ್ನಾದ್ರೂ ಸರಿಯಾಗಿ ಮಾಡುವಾಗ
you should have data. ಅಲ್ಲೇ ಒಂದು ನಿಮಿಷ ಸೆಂಟ್ರಲೈಸ್ಡ್ ಮಾಡ್ಬಿಟ್ರೆ ಅದು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಲೋಕಲ್ ಲೀಡರ್ಶಿಪ್ Any party. ಏನ್ ಬೆಲೆ ಕೊಟ್ಟಂಗಾಯ್ತು? See, that is exactly what Nehru tried to do. ನೆಹರು ಅವರಲ್ಲಿ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಆ ಕಾಲದಲ್ಲಿ ಲೋಕಲ್ ಲೀಡರ್ಶಿಪ್ ಗೆ ಅವರದೇ ಆದಂತ ಡಿಸಿಷನ್ ಮೇಕಿಂಗ್ ಇತ್ತು. ಈಗ ಫಾರ್ ಎಕ್ಸಾಂಪಲ್ ಚೂಸಿಂಗ್ ದ ಕ್ಯಾಬಿನೆಟ್ ಇಸ್ ದ ಪ್ರಿವಿಲೇಜ್ ಆರ್ ಪ್ರೆರೋಗೇಟಿವ್ ಆಫ್ ದ ಚೀಫ್ ಮಿನಿಸ್ಟರ್, ಬಿಕಾಸ್ ಹಿ ನೋಸ್ ದ ಸಿಚುಯೇಷನ್. ನೀವೇನ್ ಮಾಡ್ತಾ ಇದ್ದೀರಿ, ಎಲ್ಲಿವರೆಗೆ ಚೀಫ್ ಮಿನಿಸ್ಟರ್ ಇಂದ ಹಿಡಿದು ಈಗ ಸ್ಪೀಕರ್ಗೂ ಬಂದ್ರಿ ನೀವು. ದಿಸ್ ಇಸ್ ಆಕ್ಚುಲಿ ನಮಗೆ ಇಟ್ ಇಸ್ ಎ ಶೇಮ್. ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿಗಳನ್ನೆಲ್ಲ ನೀವು ಹಾಳು ಮಾಡ್ತಾ ಇದ್ದೀರಿ ಅಂಡ್ ಯು ಆರ್ ಬ್ಲೇಮಿಂಗ್ ಅದರ್ಸ್. ಸೊ ಅನ್ಫಾರ್ಚುನೇಟ್ಲಿ ನಮ್ಮ ಪಾಲಿಟಿಕ್ಸ್ ನಾವು ಪ್ಯೂರಿಫೈ ಮಾಡೋ ಬದಲು ವಿ ಆರ್ ಆಕ್ಚುಲಿ ಡಿಸ್ಮ್ಯಾಂಟ್ಲಿಂಗ್ ದ ಕಾನ್ಸ್ಟಿಟ್ಯೂಷನ್, ವಿ ಆರ್ ಡಿಸ್ಮ್ಯಾಂಟ್ಲಿಂಗ್ ಎವ್ರಿ ಎವಲ್ಯೂಷನರಿ ಮೆಥಡ್ ಆಫ್ ಪ್ರಪೋಸಿಷನ್ಸ್ ಎಲ್ಲಾನು ಹಾಳು ಮಾಡ್ತಾ ಇದ್ದೀರಿ. ಬಂದೆ ವಾಪಸ್ ಹರೀಶ್ ಮಾಡಿದ್ರೆ ಕಮಿಂಗ್ ಬ್ಯಾಕ್ ಟು ನಾಗೇಂದ್ರ ಬಾಬು ಅವರೇ, ನೋಡಿ ಇಲ್ಲಿ ಹೈಕಮಾಂಡ್ ಗೆ ಸುಮ್ಮನೆ ಇಲ್ಲ ಸವಾಲು. ನಾನು ಯಾಕೆ ಈ ಪ್ರಶ್ನೆ ನಿಮಗೆ ಕೇಳ್ತೀನಿ ಅಂದ್ರೆ ನಿಮ್ಮ ಹೈಕಮಾಂಡ್ ಇಲ್ಲೇ ಬೆಂಗಳೂರಲ್ಲಿ ಇದೆ, ಪದ್ಮನಾಭ ನಗರದಲ್ಲಿ ಇದೆ. ಆದ್ರೆ ನಿಮಗೆ ಯಾಕೆ ಕೇಳ್ತೀನಿ ಈ ಪ್ರಶ್ನೆ, ನೋಡಿ ಒಂದ್ ಕಡೆ ಹೈಕಮಾಂಡು ಆಕಾಂಕ್ಷಿಗಳ ಆಕಾಂಕ್ಷೆಯನ್ನ ಸಂಭಾಳಿಸ್ಬೇಕು, ಅದಕ್ಕೆ ಉತ್ತರ ಕೊಡಬೇಕು, ಅದನ್ನ ನಿಭಾಯಿಸ್ಬೇಕು. ಇನ್ನೊಂದು ಕಡೆ ಆಕಾಂಕ್ಷಿ ಅಲ್ದೇ ಇರೋರು ಹಿರಿಯ ನಾಯಕರು ಅವ್ರ ಅನಿಸಿಕೆ ಅಭಿಪ್ರಾಯಕ್ಕೂ ಕೂಡ ಮಣೆ ಹಾಕ್ಬೇಕು. ಫಾರ್ ಎಕ್ಸಾಂಪಲ್ ಸಿದ್ದರಾಮಯ್ಯನವರು ಈ ಬಸವರಾಜ ಶಿವಣ್ಣನವರವ್ರಿಗೆ ನೀವು ಸೀಟ್ ಕೊಡಬೇಕು ಅಂತ ಹೇಳ್ತಾರೆ. ಉತ್ತರ ಕರ್ನಾಟಕದಿಂದ ಕುರುಬ ಪ್ರಾತಿನಿಧ್ಯ ಇರಬೇಕು ಅನ್ನೋ ನಿರೀಕ್ಷೆ ಸಿದ್ದರಾಮಯ್ಯನವ್ರದ್ದು ಆಗಿದೆ ಅಂತ ನಾವು ವರದಿಗಳಲ್ಲಿ ಓದಿದ್ದೀವಿ, ಪಡಸಾಲೆಗಳಲ್ಲಿ ಕೇಳಿದ್ದೀವಿ. ಮೊನ್ನೆ ಒಂದು ವೇದಿಕೆ ಮೇಲೆ ಹೋಗಿ ಅವ್ರ ಜೊತೆ ನಿಂತ್ಕೊಂಡು ಸಂದೇಶವನ್ನ ಬಹಳ ಸ್ಪಷ್ಟವಾಗಿ ರವಾನೆ ಮಾಡ್ತಾರೆ. ಈ ಹೈಕಮಾಂಡು ಇದ್ರ ಎರಡರ ನಡುವೆ ಹೇಗೆ ಸಮತೋಲನವನ್ನ ಕಾಪಾಡ್ಕೊಳ್ಬಹುದು? ಸಾಧ್ಯ ಇದೆ ಇದು ಪ್ರಾಯೋಗಿಕವಾಗಿ, ಪ್ರಾಕ್ಟಿಕಲಿ ಮಾತಾಡೋಣ. ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಇದೆ. ನೀವಂದ್ರೆ ನಮ್ಮದು ಪ್ರಾದೇಶಿಕ ಪಕ್ಷ, ನಿಮ್ಗೆ ಹೈಕಮಾಂಡ್ ಇಲ್ಲೇ ಇದೆ ಅಂತ ಹೇಳಿ. ಒಂದು ಹೈಕಮಾಂಡು ಗಟ್ಟಿಯಾಗಿ ಯಾವಾಗ ನಿಲ್ಲುತ್ತೋ ಆವಾಗ ಎಷ್ಟೇ ದೊಡ್ಡ ಪಕ್ಷ ಆಗಿರಲಿ ಪಕ್ಷದ ನಿಯಮಾವಳಿಗಳ ಅಡಿಯಲ್ಲಿ ಕೆಲಸ ಮಾಡೋದಕ್ಕೆ ಎಲ್ರಿಗೂ ಇದಾಗುತ್ತೆ. ಇಲ್ಲಿ ಆಗಿರ್ತಕ್ಕಂಥ ಪ್ರಾಬ್ಲಮ್ ಒಂದೇ, ಗುಂಪುಗಾರಿಕೆ. 5 ಗುಂಪಿದೆ. ಒಂದು ಕೇಂದ್ರದ ಗುಂಪು, ಒಂದು ಖರ್ಗೆಯವ್ರ ಗುಂಪು, ಒಂದು ಸಿದ್ದರಾಮಯ್ಯವ್ರ ಗುಂಪು, ಒಂದು DK ಗುಂಪು, ಮತ್ತೊಂದು ರಾಜ್ಯದ ಅಧ್ಯಕ್ಷರ ಗುಂಪು. ಒಂದು 5 ಗುಂಪುಗಳಿದೆ. ಇಲ್ಲಿ ನೀವು ನೋಡ್ತಾ ಇದ್ರಿ, ನೀವು ಕೇಳಿದ್ರಿ ಜಾತಿ ತಾರತಮ್ಯ, ಜಿಲ್ಲೆವಾರು ಸೀನಿಯಾರಿಟಿ ಅಂತ ಹೇಳಿ. ಇಲ್ಲಿ ಆಗಿರ್ತಕ್ಕಂಥ ನನ್ನ ಗುಂಪಲ್ಲಿ 5 ಜನ ಇದ್ದಾರೆ, ನನ್ನ ಗುಂಪಲ್ಲಿ 10 ಜನ ಇದ್ದಾರೆ, ನನ್ನ ಗುಂಪಲ್ಲಿ 15 ಜನ ಇದ್ದಾರೆ, ನನ್ನ ಗುಂಪಲ್ಲಿ 20 ಜನ ಇದ್ದಾರೆ. ನಿಮಗೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ನೋಡಿ. ನಾಗೇಂದ್ರನ ತಗೊಂಡಿದ್ದು ಮಾನದಂಡ ಏನಿದೆ ಗೊತ್ತಾ ನಿಮಗೆ? ಬ್ಲ್ಯಾಕ್ ಮೇಲ್ ಟೋಟಲಿ. ನೀವು ಏನಾದರೂ ಇವತ್ತು ನನಗೆ ಕೊಡಲಿಲ್ಲ ಅಂತಂದರೆ, ನನ್ನ ಮೇಲೆ ಕಪ್ಪು ಚುಕ್ಕೆ ಇದ್ದರೂ ಕೂಡ ನನಗೆ ಕೊಡಲಿಲ್ಲ ಅಂತಂದರೆ, ಈ ವಿಚಾರದಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತಕ್ಕಂಥ ಹಗರಣ ನಾನು ಹೊರಗಡೆ ಇಡ್ತೀನಿ ಅಂತಕ್ಕಂಥ ದೊಡ್ಡ ಬ್ಲ್ಯಾಕ್ ಮೇಲ್ ಇದು. ಯಾಕೆ ಅಂತಂದ್ರೆ ಇವತ್ತು ಅವ್ರು ಇನ್ನೂ ಜಾಮೀನ್ ಮೇಲಿದ್ದಾರೆ. ಒಂದು ನಿಮಿಷ, ನೀವು ರಾಜಕೀಯ ವಿರೋಧಿಯಾಗಿ ನೀವು ಆರೋಪ ಮಾಡೋ ತನಕ ಅಲ್ಲಿವರೆಗೂ ಸರಿ ಇದೆ. ಅಲ್ಲ, ನೀವು ಆರೋಪ ಮಾಡೋವರೆಗೂ ಸರಿ ಇದೆ. ಬ್ಲ್ಯಾಕ್ ಮೇಲ್ ಆಗಿರಬಹುದು ಅಥವಾ ಮಾಡಿರಬಹುದು ಅನ್ನೋ ನಿಮ್ಮ ಆರೋಪ ಅಲ್ಲಿವರೆಗೂ ಸರಿ ಇದೆ. ಪ್ಲೀಸ್ ಪ್ಲೀಸ್. ಆಮೇಲೆ ನಾನು ಇನ್ನೂ ಒಂದು ಮಾತು ಸ್ಪಷ್ಟವಾಗಿ ಹೇಳ್ತೇನೆ. ಕನಿಷ್ಠ ಪಕ್ಷ ಈ ಥರದ್ದೆಲ್ಲ ಸಂಕೇತಕ್ಕೆ ಇದು ಯಾಕೋ ಹೋಲಿಕೆ ಆಗ್ತಾ ಇಲ್ವಲ್ಲ ಅಂತ. ಸರ್, ಇಲ್ಲ, ಒಂದು ಸ್ಪಷ್ಟಪಡಿಸಬೇಕು ಅಂತಂದ್ರೆ ಸಂಪುಟ ಕಗ್ಗಂಟಲ್ಲ. ರಾಜ್ಯ ಸರ್ಕಾರದ ಪರಿಣಾಮದಿಂದ ಜನಸಾಮಾನ್ಯರ ಪರಿಸ್ಥಿತಿ ಕರ್ನಾಟಕದಲ್ಲಿ ಕಗ್ಗಂಟಲ್ಲಿದೆ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ಬೋದು. ಇಲ್ಲಿ ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕೇನು ಅಂದ್ರೆ ನಾವು ಯಾವುದು ಬಿಜೆಪಿಯ ಸ್ಟೇಟ್ಮೆಂಟ್ ಅಲ್ಲ ಸರ್. ಮೇಕಿಂಗ್ ಇಟ್ ವೆರಿ ಕ್ಲಿಯರ್. ನಂಜಯ್ಯ ಮಠ್ ಜಿಲ್ಲಾಧ್ಯಕ್ಷರು ಯಾರ ಜೊತೆ ಮಾತಾಡಿದ್ದು? ಫಾರ್ಮರ್ ಬಹಳ ಪ್ರಭಾವಿ ಖಾತೆ ನಿಭಾಯಿಸಿದಂತ ತಿಮ್ಮಾಪುರ್ ಜೊತೆ ಮಾತಾಡ್ಬೇಕಾದ್ರೆ ಬಹಳ ಸ್ಪಷ್ಟವಾಗಿ ಒಪ್ಕೊಂಡಿದ್ದಾರೆ ಅವರು, ನಾನೇ ಮಾತಾಡಿರೋದಂತ. ಎಲ್ಲಿ ಇದೇ ನಂಜಯ್ಯ ಮಠ್ ಅವ್ರು KC ವೇಣುಗೋಪಾಲ್ ಕಾಂಗ್ರೆಸ್ನ ಹಿರಿಯ ನಾಯಕರ ಜೊತೆ ಕೂತ್ ಮಾತಾಡ್ಬೇಕಾದ್ರೆ HK ಪಾಟೀಲ್ಗೆ ಮಂತ್ರಿ ಕೊಡಿ ಸರ್ ಅಂದ್ರೆ ಅವ್ರು ಪ್ರಾಮಾಣಿಕರು ಅಂತ ಹೇಳಿದಾಗ KC ವೇಣುಗೋಪಾಲ್ ಹೇಳ್ತಾರಂತೆ ಪ್ರಾಮಾಣಿಕರಾಗಿ ಇರ್ಲಿಕ್ಕೆ ಯಾರು ಹೇಳಿದ್ರು ಅಂತ. ಅಂದ್ರೆ ಇಟ್ ಮೀನ್ಸ್ ಪೇಮೆಂಟ್ ಕೋಟಾ ಮೇಲೆ ಇವರೆಲ್ಲರೂ ಮಂತ್ರಿ ಮಾಡಿರ್ತಕ್ಕಂಥದ್ದು. ಪಾಯಿಂಟ್ ನಂಬರ್ 1. ಎರಡನೇ ಪಾಯಿಂಟ್ ಏನು ಅಂತಂದ್ರೆ, ಅಲ್ಲ ರೀ, ವಾಲ್ಮೀಕಿ ಹಗರಣದಲ್ಲಿ ಇವತ್ತಿಗೂ ಅಲಿಗೇಷನ್ ಇರ್ತಕ್ಕಂಥ ವ್ಯಕ್ತಿ 187 ಕೋಟಿ ಎಲ್ಲೋಯ್ತು ಅನ್ನೋದು ಗೊತ್ತಿಲ್ಲ. ಅವ್ರನ್ನ ನೀವು ಮತ್ತೆ ಮಂತ್ರಿ ಮಾಡ್ತೀರಿ ಅಂತಂದ್ರೆ ಯಾವ ಬದ್ಧತೆ ಇದೆ ಸರ್ಕಾರಕ್ಕೆ? ಜನಸಾಮಾನ್ಯರ ಮಾತಿಗೆ ನೀವು ಬೆಲೆ ಕೊಡ್ತಾ ಇದ್ದೀರಾ ಒಂದು. ಆಮೇಲೆ ಇದೇ ಸಂತೋಷ್ ಲಾಡು, ಮಧು ಬಂಗಾರಪ್ಪ ಎಲ್ಲರ ಮೇಲೆ ಹಗರಣ ಇದೆ. ಇದೇ ಸಂತೋಷ್ ಲಾಡು ಹೆಲ್ತ್ ಕಿಟ್ ಹಗರಣ, ಕಾರ್ಮಿಕ ಇಲಾಖೆಯಲ್ಲಿ ಮಧು ಬಂಗಾರಪ್ಪನವ್ರು ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಯ್ತು ಸರ್. ಪೇಪರ್ ಲೀಕ್ ಆದಾಗ ಇಲ್ಲಿ ಪ್ರಿಪರೇಟರಿ ಪೇಪರ್ ಲೀಕ್ ಆಯ್ತು, ಕನ್ನಡ ಓದಕ್ಕೆ ಬರೋದಿಲ್ಲ ಅವ್ರಿಗೆ, ಅವ್ರನ್ನ ಶಿಕ್ಷಣ ಮಂತ್ರಿ ಮಾಡಿದ್ರು. ಇಂಥವ್ರನ್ನ ಪದೇ ಪದೇ ನೀವು ಮಂತ್ರಿ ಮಾಡಿದ್ರೆ ಇಲ್ಲಿ ಸಮಸ್ಯೆ BJP JDS ದಲ್ಲ, ಜನಸಾಮಾನ್ಯರಿಗೆ ನೀವೇನು ಉತ್ತರ ಕೊಡ್ತಾ ಇದ್ದೀರಿ? ದೊಡ್ಡ ಹಗರಣ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆದಂತದ್ದು ಅಂದ್ರೆ ಇಟ್ ಶೋಸ್ ವಾಟ್ ಇಸ್ ದ ಕ್ರೆಡಿಬಿಲಿಟಿ. ಆಮೇಲೆ ಕ್ರೆಡಿಬಿಲಿಟಿ ಆಫ್ ದ ಗವರ್ಮೆಂಟ್ ವಾಸ್ ಸೆಕೆಂಡ್, ಬಟ್ ಐ ಆಮ್ ಟಾಕಿಂಗ್ ಅಬೌಟ್ ಸ್ಟ್ರೆಂತ್ ಆಫ್ ಲೀಡರ್ಶಿಪ್. ನೀವೇನ್ ಅನ್ಕೋತೀರಿ ಅಂದ್ರೆ, ಒಬ್ಬ ಸಾಮಾನ್ಯ BJP ಇಂದ ಹೊರಗೆ ಬಂದು ಒಂದು ನಿಮಿಷ ಯೋಚನೆ ಮಾಡಿದ್ರೆ, ನಾವು ಸಾಮಾನ್ಯ ಜನರ ಪರವಾಗಿ ಮಾತಾಡೋದಾದ್ರೆ
ಒಂದು ಬಲಿಷ್ಠ ನಾಯಕತ್ವ ಇರಬೇಕು, ಸುಭದ್ರ ಬಹುಮತ ಇದೆ, ಸ್ಥಿರ ಸರ್ಕಾರ ಇರಬೇಕು, ಸರ್ಕಾರದಲ್ಲಿ ಪೂರ್ಣ ಪ್ರಮಾಣದ ಸಂಪುಟ ಇರಬೇಕು, ಪ್ರತಿ ಜಿಲ್ಲೆಗೂ ಪ್ರಾತಿನಿಧ್ಯ ಇರಬೇಕು, ಪ್ರಾತಿನಿಧ್ಯ ಇಲ್ಲದೆ ಇದ್ದಲ್ಲೂ ಉಸ್ತುವಾರಿ ಸಚಿವ ಇರಬೇಕು, ಬರ ನೆರೆ ಇದರ ಅಧ್ಯಯನ ನಡಿಬೇಕು. ಏನ್ ಸರ್ ಸ್ಕೀಮ್ಗಳ ಅನುಷ್ಠಾನ ಅದರ ಉಪಯೋಗ ಜನರಿಗೆ ಆಗ್ಬೇಕು, ಇದೆಲ್ಲ ಹೇಗಾಗ್ತದೆ? ಇಲ್ಲ ನೋಡಿ ಸರ್, ಬಹಳ ಸ್ಪಷ್ಟವಾಗಿ ಈ ಸಂಪುಟ ರಚನೆ ಇದರಲ್ಲಿ ಪ್ರಾದೇಶಿಕ ಅಸಮಾನತೆ ಬಹಳ ಸ್ಪಷ್ಟವಾಗಿ ಕಾಣಿಸ್ತೆ. ಯಾಕಂದ್ರೆ ನಾನು ವಿಶೇಷವಾಗಿ ಇದೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಬರ್ತಕ್ಕಂಥ ನಮ್ಮ ಜಿಲ್ಲೆಗೆ ನೀವು ಅಸ್ತಿತ್ವನೇ ಕೊಟ್ಟಿಲ್ವಲ್ಲ. ಈಗ ನಮ್ಮ ಜಿಲ್ಲೆ ಜನ ಬಯಲ್ಸೀಮೆ ಭಾಗದಲ್ಲಿ ಅನೇಕ ನೀರಾವರಿ ಸಮಸ್ಯೆಗಳಿದೆಯಪ್ಪ, ಯಾರಿಗೆ ಪ್ರಶ್ನೆ ಮಾಡ್ಬೇಕಾಗಾದ್ರೆ? ನೀವು ಯಾವ KH ಮುನಿಯಪ್ಪ ಅವ್ರಿಗೆ ಕೊಟ್ಟಿದ್ದೀವಿ ನೋಡಿ ಅಂತೀರಿ, ಕೃಷ್ಣ ಬೈರೇಗೌಡರು ಕೊಟ್ಟಿದ್ದೀವಿ ನೋಡಿ ಅಂದ್ರೆ ಕೋಲಾರ ಚಿಕ್ಕಬಳ್ಳಾಪುರ ಜನ ನಿಮ್ಗೇನು ಭಿಕ್ಷೆ ರೀತಿನಾ? ಯಾರಿಗೆ ಪ್ರಶ್ನೆ ಮಾಡಬೇಕು? ಬಹಳ ಸ್ಪಷ್ಟವಾಗಿ ಪ್ರಾದೇಶಿಕ ಅಸಮಾನತೆ 10 ಜಿಲ್ಲೆಗಳಿಗೆ ರೆಪ್ರೆಸೆಂಟೇಷನ್ ಇಲ್ಲ ಸರ್. ರಾಯಚೂರು, ಯಾದಗಿರಿ, ಕೋಲಾರ, ಚಿಕ್ಕಬಳ್ಳಾಪುರ ಇವರಿಗೆಲ್ಲ ರೆಪ್ರೆಸೆಂಟೇಷನ್ ಇಲ್ವಲ್ಲ. ಆಮೇಲೆ ನನಗೆ ಬಹಳ ಆಶ್ಚರ್ಯ ಅನ್ಸಿದ್ದು ಏನಂತಂದ್ರೆ ದಿನೇಶ್ ಗುಂಡೂರಾವ್ ಅವ್ರ ಹೇಳಿಕೆ. ಪಾಪ ಇವತ್ತವ್ರಿಗೆ ಗೊತ್ತಾಗಿದೆ ತಾವು ಬ್ರಾಹ್ಮಣರು ಅಂತ. ಇವತ್ತು ಪಾಪ ಬಂದಿರೋ ಜಾತಿ ಕಾರ್ಡ್ ಪ್ಲೇ ಮಾಡ್ತಾರೆ, ಬ್ರಾಹ್ಮಣರು ಕೊಟ್ಟೇ ಇಲ್ಲ ಅಂತ. ಹಾಗಾಗಿ ಅನೇಕ ಜನ ನಾಯಕರುಗಳು ಅಷ್ಟೇ. ಇವತ್ತು ಬಂಗಾರಪೇಟೆ ನಾರಾಯಣ ಸ್ವಾಮಿ ಅವರು ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಕಿತ್ತು ತಿನ್ನೋ ಸಮಸ್ಯೆಗಳಿದೆ. ಅವತ್ತು ನೀವು ಯಾರು ಬಂದ್ ಮಾಡ್ಲಿಲ್ಲ ರೀ ಸ್ವಾಮಿ, ಇವತ್ತು ನಿಮಗ್ ಮಂತ್ರಿ ಸ್ಥಾನ ಸಿಗ್ಲಿಲ್ಲ ಅಂತ ಜಿಲ್ಲೆನ ಬಂದ್ ಮಾಡೋ ಮಟ್ಟಕ್ಕೆ ಹೋಗಿದ್ದೀರಿ ಅಂದ್ರೆ ನಿಮ್ ಬದ್ಧತೆ ಏನು ಅನ್ನೋದು ಗೊತ್ತಾಗುತ್ತೆ. ಥ್ಯಾಂಕ್ ಯು. ಅಲ್ಲ ನಟರಾಜ್ ಒಂದೇ ನಿಮಿಷ ವೆಲ್ಕಮ್ ಮಾಡ್ಬಿಡ್ತೀನಿ ಅಷ್ಟೇ. ಪ್ರೊಫೆಸರ್ ಹರೀಶ್ ರಾಮಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ಪ್ರೊಫೆಸರ್ ಹರೀಶ್ ರಾಮಸ್ವಾಮಿ ಅವರೇ ನಮಸ್ಕಾರ. ನಿಖಿಲ್ ಜೋಶಿ ಮಾತಾಡ್ತೀನಿ. ಸ್ವಾಗತ ನಿಮಗೆ PNS ವಿಸ್ತಾರಗೆ. ಐ ಹೋಪ್ ಯು ರಿಮೆಂಬರ್ ಲಾಂಗ್ ಟೈಮ್ ಪ್ರೊಫೆಸರ್. ನಮಸ್ಕಾರ. ಈಗ ಕೆಲವೊಂದು ಹೇಳಿಕೆಗಳು ಒಳಾರ್ಥಗಳನ್ನ ಹೊಂದಿರ್ತವೆ ಅಂತ ಪ್ರೊಫೆಸರ್. ಸರಿಪಡಿಸ್ತೀವಿ ಅಂದ್ರೆ ಏನು? ನೀವು ವಿಶ್ಲೇಷಕರು, ಯು ಆರ್ ಅನ್ ಎಕ್ಸ್ಪರ್ಟ್ ಇನ್ ದಿಸ್ ಮ್ಯಾಟರ್. ಒಬ್ರಿಗೆ ಬೇಸರ ಆಗಿದೆ, ಸಂಪುಟದಲ್ಲಿ ಸ್ಥಾನ ಸಿಗ್ಲಿಲ್ಲ ಅಂತ ಬೇಸರ ಆಗಿದೆ, ಇದನ್ನ ಸರಿಪಡಿಸ್ತೀವಿ ಅನ್ನೋ ಆಶ್ವಾಸನೆ ಅವ್ರಿಗೆ ಕೊಟ್ಟಿದಾರಂತೆ. ಇವ್ರು ಹಿರಿಯ ನಾಯಕರು, ಕೃಷ್ಣಪ್ಪ ಅವ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಸರಿಪಡಿಸ್ತೀವಿ ಅಂದ್ರೆ ಏನು? ನಾವ್ ಹೇಗೆ ಅರ್ಥ ಮಾಡ್ಕೋಬೇಕು ಇದನ್ನ? ಅನ್ಫಾರ್ಚುನೇಟ್ಲಿ ನಾವು 15% ಆಫ್ ದ ಲೆಜಿಸ್ಲೇಚರ್ ನಾವು ಮಿನಿಸ್ಟ್ರಿ ತಗೋಬೇಕು ಅನ್ನೋದು ರೂಲ್ ಇದೆ. ಕರೆಕ್ಟ್. ಈಗ ಇಟ್ ಈಸ್ ಇಂಪಾಸಿಬಲ್ ಟು ಸ್ಯಾಟಿಸ್ಫೈ ಎವ್ರಿಬಡಿ ಅಂಡ್ ಕಾಂಗ್ರೆಸ್ ಇಸ್ ಅ ವೆರಿ ಓಲ್ಡ್ ಪಾರ್ಟಿ. ಈವನ್ ಇಫ್ ಯು ಅಪ್ಲೈ ಲಾಗರಿದಮ್ಸ್, ಆಲ್ಗೋರಿದಮ್ಸ್ ನೀವು ಅಪ್ಲೈ ಮಾಡಿ, ನೀವು ಆಲ್ಗೋರಿದಮ್ ಯೂಸ್ ಮಾಡಿ ಕಂಪ್ಯೂಟರ್ ಹಾಕಿದ್ರು ಕೂಡ algorithm will tell you who are the people who have already got the experience, how many years, which caste, whatever. ನೀವು ಚೂಸ್ ಮಾಡೋದಕ್ಕೆ ಇಟ್ ಇಸ್ ವೆರಿ ಈಸಿ. ನೀವು ಒಂದ್ ಕಡೆ ಮಾತಾಡುವಾಗ ಹೇಳ್ತೀರಿ ದಟ್ ವಿ ವಾಂಟ್ ಯಂಗರ್ ಜನರೇಷನ್ ಅಂತ, ಇನ್ನೊಂದ್ ಕಡೆ ಹೇಳ್ತೀರಿ ಎಕ್ಸ್ಪೀರಿಯನ್ಸ್ ಬೇಕು ಅಂತ. ನಾವು ವಾಟ್ ಹ್ಯಾವ್ ಯು ಡನ್ ವಿತ್ ಪೀಪಲ್ ಹೂ ಹ್ಯಾವ್ ಲಾಯಲ್ಟಿ ಫಾರ್ ಯುವರ್ ಪಾರ್ಟಿ? ಈಗ ಕೃಷ್ಣಪ್ಪ ಅವ್ರದ್ದು ಅದೇ ಪ್ರಶ್ನೆ ಬಂದಿರತಕ್ಕಂಥದ್ದು. ಅದೇ ತರ ಸುಮಾರು ಜನ ನಿಮ್ಗೆ ಪ್ರಶ್ನೆ ಕೇಳ್ತಾ ಇರ್ತಕ್ಕಂಥದ್ದು, ಕೋಲಾರದಲ್ಲಿ ಇರ್ಬೋದು, ಬೇರೆ ಕಡೆ ಇರ್ಬೋದು. ನಾವು ಹೊರಗಡೆ ಬಂದವರು ಇದನ್ನ ಸರಿಪಡಿಸ್ತೀನಿ ಅಂತ ಹೇಳಿದ್ರೆ ವೆನ್ ದೇರ್ ಇಸ್ ನೋ ರೂಮ್ ಎಟ್ ಆಲ್, ಇದೇನಂತ ಕೊಡುತ್ತೆ? ಇಟ್ ಕ್ಯಾನ್ ಓನ್ಲಿ ಟೆಲ್ ಯು ದಟ್ ಪ್ರಾಬಬಲಿ ನೆಕ್ಸ್ಟ್ ಎಲೆಕ್ಷನ್ ನಾವು ಗೆದ್ರೆ ಅದನ್ನ ನಾವು ನಿಮ್ಗೆ ಏನಾದ್ರು ಮಿನಿಸ್ಟ್ರಿ ಕೊಡ್ತೀವಿ, ಇನ್ನೇನಾದ್ರು ಕೊಡ್ತೀವಿ ಅಂತ ನೀವು ಫಾಲ್ಸ್ ಪ್ರಾಮಿಸ್ ಮಾಡ್ದಂಗೆ. ಬಟ್ ವಾಟ್ ಇಸ್ ದ ಗ್ಯಾರಂಟಿ ದಟ್ ಯು ಗೋಯಿಂಗ್ ಟು ವಿನ್ ದ ಎಲೆಕ್ಷನ್? Absolutely, Professor, you will agree. So ಈ ಎಲ್ಲ Politics is a game of today. Politics is not even a game of tomorrow. ಇವತ್ತಿನ ಆಟ ರಾಜಕೀಯ. No. In politics, even 3 days is a very long. Absolutely, month. well said. Yeah, very long time. So a day has to be utilized. ಆ ಸಂದರ್ಭಕ್ಕೆ ಆ ದಿನಕ್ಕೆ ಏನ್ ನೀವು ಪ್ಲಾನ್ ಮಾಡ್ತೀರಿ ಮಾಡ್ಬೇಕು. Now you have made a mess of yourself. See, ಕ್ಯಾಬಿನೆಟ್ ಫಾರ್ಮೇಶನ್ ಅಲ್ಲಿ ಡಿಫರೆನ್ಸ್ ಆಫ್ ಒಪಿನಿಯನ್ ಇರುತ್ತೆ, ಡಿಸ್ಗ್ರೆಂಟಲ್ನೆಸ್ ಇರುತ್ತೆ, ಇವೆಲ್ಲಾನು ಕಾಮನ್. ಬಟ್ ಆಸ್ ಎ ಲೀಡರ್ ಆಫ್ ಎ ಪಾರ್ಟಿ, ಫಸ್ಟ್ ಆಫ್ ಆಲ್ ನೀವು ಮಾಡ್ತಾ ಇರೋ ಪ್ರೊಸೀಜರ್ ತಪ್ಪು. ಎಲ್ಲ ಸೆಂಟ್ರಲೈಸ್ ಮಾಡಾಕ್ಬಿಟ್ಟಿದ್ದೀರಿ. ಡೆಮೋಕ್ರೆಟಿಕ್ ಪ್ರಾಸೆಸ್ಗೆ ಮರ್ಯಾದೆನೇ ಇಲ್ಲ ಇಲ್ಲಿ. ಪಾರ್ಟಿಗಳಲ್ಲಿ ಇಂಟರ್ನಲ್ ಡೆಮೋಕ್ರಸಿ ಇಲ್ಲ. ಸೊ ಇಟ್ಸ್ ಲೈಕ್ ಎ ಡೆಮೋಕ್ರೆಟಿಕ್ ಸೆಂಟ್ರಲೈಸೇಷನ್ ವ್ಯವಸ್ಥೆ ಆಗೋಗ್ಬಿಟ್ಟಿದೆ. ಬಟ್ ನೀವು ಅದನ್ನಾದ್ರೂ ಸರಿಯಾಗಿ ಮಾಡುವಾಗ ಯು ಶುಡ್ ಹ್ಯಾವ್ ಡಾಟಾ. ಸೆಂಟ್ರಲೈಸ್ಡ್ ಮಾಡ್ಬಿಟ್ರೆ ಅದು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಲೋಕಲ್ ಲೀಡರ್ಶಿಪ್ ಏನ್ ಬೆಲೆ ಕೊಟ್ಟಂಗಾಯ್ತು? See, that is exactly what Nehru tried to do. ನೆಹರು ಅವರಲ್ಲಿ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಆ ಕಾಲದಲ್ಲಿ ಲೋಕಲ್ ಲೀಡರ್ಶಿಪ್ ಗೆ ಅವರದೇ ಆದಂತ ಡಿಸಿಷನ್ ಮೇಕಿಂಗ್ ಇತ್ತು. ಈಗ ಫಾರ್ ಎಕ್ಸಾಂಪಲ್, ಚೂಸಿಂಗ್ ದ ಕ್ಯಾಬಿನೆಟ್ ಇಸ್ ದ ಪ್ರಿವಿಲೇಜ್ ಆರ್ ಪ್ರೆರೋಗೇಟಿವ್ ಆಫ್ ದ ಚೀಫ್ ಮಿನಿಸ್ಟರ್, ಬಿಕಾಸ್ ಹಿ ನೋಸ್ ದ ಸಿಚುಯೇಷನ್. ಇಲ್ಲಿ ನೀವೇನ್ ಮಾಡ್ತಾ ಇದ್ದೀರಿ? ಎಲ್ಲಿವರೆಗೆ ಚೀಫ್ ಮಿನಿಸ್ಟರ್ ಇಂದ ಹಿಡಿದು ಈಗ ಸ್ಪೀಕರ್ಗೂ ಬಂದ್ರಿ ನೀವು. ದಿಸ್ ಇಸ್ ಆಕ್ಚುಲಿ ನಮಗೆ ಇಟ್ ಇಸ್ ಎ ಶೇಮ್. ಕಾನ್ಸ್ಟಿಟ್ಯೂಷನ್ ವ್ಯಾಲಿಡಿಟಿಗಳನ್ನೆಲ್ಲ ನೀವು ಹಾಳು ಮಾಡ್ತಾ ಇದ್ದೀರಿ. ಅಂಡ್ ಯು ಆರ್ ಬ್ಲೇಮಿಂಗ್ ಅದರ್ಸ್.
ಸೊ ಅನ್ಫಾರ್ಚುನೇಟ್ಲಿ ನಮ್ಮ ಪಾಲಿಟಿಕ್ಸ್ ನಾವು ಪ್ಯೂರಿಫೈ ಮಾಡೋ ಬದಲು ವಿ ಆರ್ ಆಕ್ಚುಲಿ ಡಿಸ್ಮ್ಯಾಂಟ್ಲಿಂಗ್ ದ ಕಾನ್ಸ್ಟಿಟ್ಯೂಷನ್, ವಿ ಆರ್ ಡಿಸ್ಮ್ಯಾಂಟ್ಲಿಂಗ್ ಎವ್ರಿ ಎವಲ್ಯೂಷನರಿ ಮೆಥಡ್ ಆಫ್ ಪ್ರಪೋಸಿಷನ್ಸ್ ಎಲ್ಲಾನು ಹಾಳು ಮಾಡ್ತಾ ಇದ್ದೀರಿ. ಬಂದೆ ವಾಪಸ್ ಹರೀಶ್ ಹೀಗ್ ಮಾಡಿದ್ರೆ ಕಮಿಂಗ್ ಬ್ಯಾಕ್ ಟು ನಾಗೇಂದ್ರ ಬಾಬು ಅವರೇ, ನೋಡಿ ಇಲ್ಲಿ ಹೈಕಮಾಂಡ್ಗೆ ಸುಮ್ಮನೆ ಇಲ್ಲ ಸವಾಲು. ನಾನು ಯಾಕೆ ಈ ಪ್ರಶ್ನೆ ನಿಮಗೆ ಕೇಳ್ತೀನಿ ಅಂದ್ರೆ ನಿಮ್ಮ ಹೈಕಮಾಂಡ್ ಇಲ್ಲೇ ಬೆಂಗಳೂರಲ್ಲಿದೆ, ಪದ್ಮನಾಭ ನಗರದಲ್ಲಿದೆ. ಆದ್ರೆ ನಿಮಗೆ ಯಾಕೆ ಕೇಳ್ತೀನಿ ಈ ಪ್ರಶ್ನೆ, ನೋಡಿ ಒಂದ್ ಕಡೆ ಹೈಕಮಾಂಡು ಆಕಾಂಕ್ಷಿಗಳ ಆಕಾಂಕ್ಷೆಯನ್ನ ಸಂಭಾಳಿಸ್ಬೇಕು, ಅದಕ್ಕೆ ಉತ್ತರ ಕೊಡಬೇಕು, ಅದನ್ನ ನಿಭಾಯಿಸ್ಬೇಕು. ಇನ್ನೊಂದು ಕಡೆ ಆಕಾಂಕ್ಷಿ ಅಲ್ದೇ ಇರೋರು ಹಿರಿಯ ನಾಯಕರು ಅವ್ರ ಅನಿಸಿಕೆ ಅಭಿಪ್ರಾಯಕ್ಕೂ ಕೂಡ ಮಣೆ ಹಾಕ್ಬೇಕು. ಫಾರ್ ಎಕ್ಸಾಂಪಲ್ ಸಿದ್ದರಾಮಯ್ಯನವರು ಈ ಬಸವರಾಜ ಶಿವಣ್ಣನವರವ್ರಿಗೆ ನೀವು ಸೀಟ್ ಕೊಡಬೇಕು ಅಂತ ಹೇಳ್ತಾರೆ. ಉತ್ತರ ಕರ್ನಾಟಕದಿಂದ ಕುರುಬ ಪ್ರಾತಿನಿಧ್ಯ ಇರಬೇಕು ಅನ್ನೋ ನಿರೀಕ್ಷೆ ಸಿದ್ದರಾಮಯ್ಯನವ್ರದ್ದು ಆಗಿದೆ ಅಂತ ನಾವು ವರದಿಗಳಲ್ಲಿ ಓದಿದ್ದೀವಿ, ಪಡಸಾಲೆಗಳಲ್ಲಿ ಕೇಳಿದ್ದೀವಿ. ಮೊನ್ನೆ ಒಂದು ವೇದಿಕೆ ಮೇಲೆ ಹೋಗಿ ಅವ್ರ ಜೊತೆ ನಿಂತ್ಕೊಂಡು ಸಂದೇಶವನ್ನ ಬಹಳ ಸ್ಪಷ್ಟವಾಗಿ ರವಾನೆ ಮಾಡ್ತಾರೆ. ಈ ಹೈಕಮಾಂಡು ಇದ್ರ ಎರಡರ ನಡುವೆ ಹೇಗೆ ಸಮತೋಲನವನ್ನ ಕಾಪಾಡ್ಕೊಳ್ಬಹುದು? ಸಾಧ್ಯ ಇದೆ ಇದು ಪ್ರಾಯೋಗಿಕವಾಗಿ, ಪ್ರಾಕ್ಟಿಕಲಿ ಮಾತಾಡೋಣ. ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಇದೆ. ನೀವಂದ್ರೆ ನಮ್ಮದು ಪ್ರಾದೇಶಿಕ ಪಕ್ಷ, ನಿಮ್ಗೆ ಹೈಕಮಾಂಡ್ ಇಲ್ಲೇ ಇದೆ ಅಂತ ಹೇಳಿ. ಒಂದು ಹೈಕಮಾಂಡು ಗಟ್ಟಿಯಾಗಿ ಯಾವಾಗ ನಿಲ್ಲುತ್ತೋ ಆವಾಗ ಎಷ್ಟೇ ದೊಡ್ಡ ಪಕ್ಷ ಆಗಿರಲಿ ಪಕ್ಷದ ನಿಯಮಾವಳಿಗಳ ಅಡಿಯಲ್ಲಿ ಕೆಲಸ ಮಾಡೋದಕ್ಕೆ ಎಲ್ರಿಗೂ ಇದಾಗುತ್ತೆ. ಇಲ್ಲಿ ಆಗಿರ್ತಕ್ಕಂಥ ಪ್ರಾಬ್ಲಮ್ ಒಂದೇ, ಗುಂಪುಗಾರಿಕೆ. 5 ಗುಂಪಿದೆ. ಒಂದು ಕೇಂದ್ರದ ಗುಂಪು, ಒಂದು ಖರ್ಗೆ ಅವ್ರ ಗುಂಪು, ಒಂದು ಸಿದ್ದರಾಮಯ್ಯವ್ರ ಗುಂಪು, ಒಂದು DK ಗುಂಪು, ಮತ್ತೊಂದು ರಾಜ್ಯದ ಅಧ್ಯಕ್ಷರ ಗುಂಪು. ಒಂದು 5 ಗುಂಪುಗಳಿದೆ. ಇಲ್ಲಿ ನೀವು ನೋಡ್ತಾ ಇದ್ರಿ, ನೀವು ಕೇಳಿದ್ರಿ ಜಾತಿ ತಾರತಮ್ಯ, ಜಿಲ್ಲೆವಾರು ಸೀನಿಯಾರಿಟಿ ಅಂತ ಹೇಳಿ. ಇಲ್ಲಿ ಆಗಿರ್ತಕ್ಕಂಥ ನನ್ನ ಗುಂಪಲ್ಲಿ 5 ಜನ ಇದ್ದಾರೆ, ನನ್ನ ಗುಂಪಲ್ಲಿ 10 ಜನ ಇದ್ದಾರೆ, ನನ್ನ ಗುಂಪಲ್ಲಿ 15 ಜನ ಇದ್ದಾರೆ, ನನ್ನ ಗುಂಪಲ್ಲಿ 20 ಜನ ಇದ್ದಾರೆ. ನಿಮಗೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ನೋಡಿ. ನಾಗೇಂದ್ರನ ತಗೊಂಡಿದ್ದು ಮಾನದಂಡ ಏನಿದೆ ಗೊತ್ತಾ ನಿಮಗೆ? ಬ್ಲ್ಯಾಕ್ ಮೇಲ್ ಟೋಟಲಿ. ನೀವು ಏನಾದರೂ ಇವತ್ತು ನನಗೆ ಕೊಡಲಿಲ್ಲ ಅಂತಂದರೆ, ನನ್ನ ಮೇಲೆ ಕಪ್ಪು ಚುಕ್ಕೆ ಇದ್ದರೂ ಕೂಡ ನನಗೆ ಕೊಡಲಿಲ್ಲ ಅಂತಂದರೆ, ಈ ವಿಚಾರದಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತಕ್ಕಂಥ ಹಗರಣ ನಾನು ಹೊರಗಡೆ ಇಡ್ತೀನಿ ಅಂತಕ್ಕಂಥ ದೊಡ್ಡ ಬ್ಲ್ಯಾಕ್ ಮೇಲ್ ಇದು. ಯಾಕೆ ಅಂತಂದ್ರೆ ಇವತ್ತು ಅವ್ರು ಇನ್ನೂ ಜಾಮೀನ್ ಮೇಲಿದ್ದಾರೆ. ಒಂದು ನಿಮಿಷ, ನೀವು ರಾಜಕೀಯ ವಿರೋಧಿಯಾಗಿ ನೀವು ಆರೋಪ ಮಾಡೋ ತನಕ ಅಲ್ಲಿವರೆಗೂ ಸರಿ ಇದೆ. ಅಲ್ಲ, ನೀವು ಆರೋಪ ಮಾಡೋವರೆಗೂ ಸರಿ ಇದೆ. ಬ್ಲ್ಯಾಕ್ ಮೇಲ್ ಆಗಿರಬಹುದು ಅಥವಾ ಮಾಡಿರಬಹುದು ಅನ್ನೋ ನಿಮ್ಮ ಆರೋಪ ಅಲ್ಲಿವರೆಗೂ ಸರಿ ಇದೆ. ಪ್ಲೀಸ್ ಪ್ಲೀಸ್. ಆಮೇಲೆ ನಾನು ಇನ್ನೂ ಒಂದು ಮಾತು ಸ್ಪಷ್ಟವಾಗಿ ಹೇಳ್ತೇನೆ. ಇಟ್ ಹ್ಯಾಸ್ ಪುಟ್ ಟು ಆಕ್ಷನ್. ಆಕ್ಷನ್ನಲ್ಲಿ ಯಾರ್ಯಾರು ಎಷ್ಟೆಷ್ಟು ಶಕ್ತಿ ಇತ್ತೋ ಅದರ ಪ್ರಕಾರ ಅವರು ಬೀಟ್ ಮಾಡ್ಬೋದಾಗಿತ್ತು, ಅದನ್ನು ಮಾಡ್ಕೊಂಡ್ರು, ಅದು ನಡೆದೋಯ್ತು. ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಇದರಲ್ಲಿ ಸೆಲೆಕ್ಷನ್ಗೆ ಅವಕಾಶವೇ ಇರಲಿಲ್ಲ. ಅದಾದ ಮೇಲೆ ಇವತ್ತು ಇಂಥ ಪರಿಸ್ಥಿತಿ ಬಂದಿದೆ. ಈಗಲೂ ಕೂಡ ಅವರಿಗೆ ಯಾವ ಯಾವ ಖಾತೆ ಹಂಚಲಿಕ್ಕೂ ಆಗ್ತಾ ಇಲ್ಲ. ಇದು ಏನೇ ಆಗಲಿ, ನನಗೆ ಅನಿಸಿರೋದು ಇವರು ಅಧಿಕಾರಕ್ಕಾಗಿಯೇ ಇರೋದ್ರಿಂದ ನೋಡಿ, ಹುದ್ದೆಗಳು ನಾನು ಇವತ್ತು ನಾಳೆ ಬೆಳಗ್ಗೆ ರಾಜೀನಾಮೆ ಅಂದವರು ಯಾರೂ ರಾಜೀನಾಮೆ ಕೊಡಲ್ಲ. ಸುಮ್ಮನೆ ಇದು ಕೂಡ ಒಂದು ಬ್ಲಾಕ್ ಮೇಲ್ ತಂತ್ರ. ನಾನು ಅದನ್ನೇ ಹೇಳಿದ್ದು, ಇವರು ಯಾರೂ ಕೂಡ ಅಧಿಕಾರದಿಂದ ದೂರ ಉಳಿಯಲಿಕ್ಕೆ ಇವರು ಯಾರಿಂದೂ ಆಗೋದಿಲ್ಲ. ಒಂದಿನ ಸದ್ದು ಮಾಡ್ತಾರೆ, 2ನೇ ದಿನ ಮುಚ್ಕೊಂಡಿರ್ತಾರೆ ಅಷ್ಟೇ. ರೈಟ್. ಸಲ್ವಾದಿ ನಾರಾಯಣ ಸ್ವಾಮಿ ಅವರೇ, ಧನ್ಯವಾದ. ತುಂಬಾ ದಿನ ಆದ್ಮೇಲೆ ಸಿಕ್ಕಿದ್ದೀವಿ, ಮಾತಾಡಿದ್ದೀವಿ. ಥ್ಯಾಂಕ್ ಯು ಸರ್ ಫಾರ್ ಯೋರ್ ಟೈಮ್. ನಟರಾಜ್ ಅವರು, ಏನ್ ಗೊತ್ತಾ, ನೀವು ಎಷ್ಟು ವಿಳಂಬ ಮಾಡ್ತೀರಿ ಅಷ್ಟೇ ಟೀಕೆ ಅಂತ. ಮಾನ್ಯ ಏಕ ವ್ಯಕ್ತಿಯ ಮಂತ್ರಿಮಂಡಲ ಇತ್ತು ಯಡಿಯೂರಪ್ಪ, 55 ದಿನ ಮಂತ್ರಿಮಂಡಲ ಇತ್ತು. ಅವತ್ತು ರಿವೀಲ್ ಮಾಡಿದ್ರು ಯಾರು, ಯತ್ನಾಳ್ ಅವರು ಮುಖ್ಯಮಂತ್ರಿ ಆಗ್ಲಿಕ್ಕೆ 2,000 ಕೋಟಿ ಕೊಡಬೇಕು, ಮಂತ್ರಿ ಆಗ್ಲಿಕ್ಕೆ 100 ಕೋಟಿ ಕೊಡ್ಬೇಕಂತ. ಅವರಲ್ಲಿ ಇರ್ಬೋದೇನೋ ಆ ಥರ ಹರಾಜು ಹಾಕೋ ಪ್ರಕ್ರಿಯೆ. ವಿರೋಧ ಪಕ್ಷ ನಾಯಕ ಅಶೋಕನ 6 ತಿಂಗಳು ವಿರೋಧ ಪಕ್ಷ ನಾಯಕ ಆಯ್ಕೆ ಮಾಡಿರಲಿಲ್ಲ. ನಾವು ಸೆಷನ್ ನಡೆಸಿದ್ವಿ, 2 ಸೆಷನ್ ನಡೆಸಿದ್ವಿ ವಿರೋಧ ಪಕ್ಷ ನಾಯಕ ಇಲ್ದಲೆ. ಹರಾಜು ಹಾಕಿ ತಗೊಂಡು ಬಂದಿರ್ಬೋದು. ನೋಡ್ರಿ, ಇದು ಹೇಳಿಕೆಗಳಿಗೆ ಸುಮ್ಮನೆ ಹಾರಿಕೆ ಉತ್ತರ ಮಾತುಗಳು ಆಗ್ತಾವ ಅಷ್ಟೇ, ಇದರೊಳಗೆ ಸತ್ಯಾಂಶ ಇಲ್ಲ. ಆಮೇಲೆ ಮಾನ್ಯ ಮುಖ್ಯಮಂತ್ರಿ ನೀವು ಎಷ್ಟು ವಿಳಂಬ ಮಾಡ್ತೀರಾ ಅಷ್ಟು ಮಾತಾಡ್ತಾರೆ. 14 ಜನ ಮಂತ್ರಿಮಂಡಲ ಸ್ಪಷ್ಟವಾಗಿ ಡೇ 1 ಇಂದ 2 ತಿಂಗಳ ಕಾಲ ಇಡೀ ರಾಜ್ಯವನ್ನು ಸುತ್ತಿದೆ, ಕೆಲಸವನ್ನ ಮಾಡಿದೆ, ನಿರಂತರವಾಗಿ ಕೆಲಸ ಮಾಡಿದೆ, ರಾತ್ರಿಯಾಗಲೂ ನೋಡದಲೆ. ಒಂದೇನಂದ್ರೆ, ಈಗ ಮುಖ್ಯಮಂತ್ರಿಗಳು ಪರಮಾಧಿಕಾರ ಏನು ಮಂತ್ರಿಮಂಡಲವನ್ನು ರಚನೆ ಮಾಡುವಂಥದ್ದು. ಮುಖ್ಯಮಂತ್ರಿಗಳು ಪರಮಾಧಿಕಾರ ಆದರೂ ಕೂಡ ಹಿರಿಯ ನಾಯಕರನ್ನ ಸಮಾಲೋಚನೆ ಮಾಡೋದು, ಅವ್ರ ಜೊತೆ ಸಂವಾದ ಮಾಡುವಂಥದ್ದು ಒಂದು ವಾಡಿಕೆ. ಅದನ್ನು ಹೈಕಮಾಂಡ್ ಕೂಡ ಮನವರಿಕೆ ಮಾಡಿಕೊಟ್ಟು, ಈಗ ಖರ್ಗೆ ಸಾಹೇಬರು ತೀರ್ಮಾನ ಮಾಡಬೇಕಿತ್ತು, ಕರ್ನಾಟಕ ರಾಜ್ಯದವರು, ಅವರು AICC ಅಧ್ಯಕ್ಷರವರು, ಅವರು ರಾಹುಲ್ ಗಾಂಧಿ ಅವರು ಕೂಡ ಚರ್ಚೆ ಮಾಡಿ ನಾವು ತೀರ್ಮಾನ ಮಾಡ್ತೀವಿ, ವಿರೋಧ ಪಕ್ಷದ ನಾಯಕರಿದ್ದಾರೆ, ಅವರು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಅಂತ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಯಾವ ಪಟ್ಟಿಯನ್ನು ಕೊಟ್ಟು ಬಂದಿದ್ರು ಅದೇ ಪಟ್ಟಿಗೆ ಅನುಮೋದನೆ ಬಂದಿರೋದು. 20 ಜನಕ್ಕೆ ಮಂತ್ರಿ ಆಗಬೇಕಾದ್ರು 60 ಜನ ಆಕಾಂಕ್ಷಿಗಳಿದ್ರು. ಎಲ್ಲರೂ ಪ್ರಬಲರೇ, ಎಲ್ಲರೂ ನಾಯಕತ್ವನೇ ಇದೆ, ಎಲ್ಲರಿಗೂ ಸಾಮರ್ಥ್ಯ ಕ್ಷಮತೆ ಜಾಸ್ತಿನೇ ಇದೆ. ಈಗ ಯಾರು ಕೊಡೋದು, ಯಾರಿಗೆ ಬಿಡೋದು, ಕೊನೆಗಳಿಗೆ ಅವರು ಒತ್ತಡ ಇದ್ದೇ ಇತ್ತು.
ಅಷ್ಟು ಬಿಟ್ರೆ ಇದರೊಳಗೆ ಏನೋ ಒಂದು ಹೈಕಮಾಂಡ್ ತೀರ್ಮಾನ ಮಾಡಿದೆ, ಮುಖ್ಯಮಂತ್ರಿಗಳು ರಬ್ಬರ್ ಸ್ಟಾಪ್ ಆಗಿದ್ದಾರೆ ಏನಿಲ್ಲ. ಮುಖ್ಯಮಂತ್ರಿಗಳು ಅತ್ಯಂತ ಕ್ರಿಯಾಶೀಲ. ನಾಗೇಂದ್ರ ಬಾಬು ಅವ್ರ ಹತ್ರ, ಉತ್ಕರ್ಷ್ ಹತ್ರ ಬರ್ತೀನಿ, ಒಂದು ಬ್ರೇಕ್ ತಗೊಳ್ಳೇಬೇಕಾ ಪರಿಸ್ಥಿತಿ ಇದೆ. ಪ್ರಶ್ನೆ ಏನಪ್ಪಾ ಅಂದ್ರೆ, ಕಂಪ್ಲೀಟ್ ಆಗಿ ಇದನ್ನ ಸಾಲ್ವ್ ಮಾಡ್ಬಿಡೋಣ ಸದ್ಯಕ್ಕೆ. ಅದಾದ್ಮೇಲೆ ಬರುತ್ತೆ ಇನ್ನೊಂದು ಅಸಮಾಧಾನ, ಅದನ್ನ ಸೆಪ್ರೇಟ್ ಆಗಿ ಹ್ಯಾಂಡಲ್ ಮಾಡಬೇಕು. ಯಾಕಂದ್ರೆ ಖಾತೆಗಳು ಹಂಚಿದಾಗ ಇನ್ನೊಂದು ಅಸಮಾಧಾನ ಇದೆ. ಕೃಷಿ ನನಗೇ ಬೇಕು, ಸಮಾಜ ಕಲ್ಯಾಣ ನನಗೇ ಬೇಕು, ಕಾರ್ಮಿಕ ಇಲಾಖೆ ಖಾತೆ ನನಗೇ ಬೇಕು. ಈ ರೀತಿ ಪ್ರಮುಖ ಖಾತೆಗಳಿಗಾಗಿ ನೆಕ್ಸ್ಟ್ ರೌಂಡ್ ಆಫ್ ಪೈಪೋಟಿ ಇದೆ. ಅದು ಇದ್ರ ಜೊತೆ ಸೇರ್ಬಿಟ್ರೆ ಮತ್ತೆ ಹೈಕಮಾಂಡ್ ತಲುಪಿಸಿ. ಉತ್ಕರ್ಷ್ ಏನ್ ಗೊತ್ತೇನ್ರಿ, ಈಗ ಫಸ್ಟ್ ಇದನ್ನ ಸಾರ್ಟ್ ಔಟ್ ಮಾಡ್ಬಿಡೋಣ. ಈ ಯಾರಿಗೆ ಆಕಾಂಕ್ಷೆ ಇದೆ, ಯಾರಿಗಿಲ್ಲ, ಸಮಾಧಾನಕರ ಪ್ರಶಸ್ತಿ ನಾನು ತೋರಿಸ್ನಲ್ಲ, 5 ಏನೇನು ಸೂತ್ರಗಳ ಸಾಧ್ಯತೆ ಇದೆ ಅದನ್ನೆಲ್ಲ ಕೊಟ್ಟು ಶಮನ ಮಾಡಿ ಆಮೇಲೆ ಖಾತೆ ಹಂಚೋಣ ಅಂತ. ಏನಂತೀರಿ ಇದಕ್ಕೆ? ಸರ್ ಇಲ್ಲ, ಖಾತೆ ಹಂಚಬೇಕು, ಸಾರ್ಟ್ ಔಟ್ ಮಾಡ್ಬೋದು. ಆದ್ರೆ ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು, ಈಗ ಪ್ರಿಯಾಂಕಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಬಹಳ ಜೋರ್ ಘೋಷಣೆ ಕೊಟ್ರು, ಮೇ ಲಡ್ಕಿಯೂ ಲಡ್ಸಕ್ತಿಯು ಅಂತ. ಮಹಿಳೆಯರೇ ಇಲ್ವಲ್ಲ ಖಾತೆಯಲ್ಲಿ, ಹೆಂಗೆ ನಾವು ಸಾರ್ಟ್ ಔಟ್ ಮಾಡೋದು? ಲಡ್ಕಿ ಹೋ ಲಡೋ, ಅದನ್ನೇ ಕೊಟ್ಬಿಟ್ರೆ ನೀವು ಲಡಾಯಿಸೋದೇ ಇಲ್ವಲ್ಲ. ಆಮೇಲೆ ಇದೆ ನೋಡಿ, ಅದು ನಾಯಕತ್ವದ ಆಲೋಚನೆ ನೋಡಿ ನೀವು. ನಟರಾಜ್ ಗೌಡ್ರೆ, ರೈಟ್, ಒಂದು ಕೊಡ್ಲೇಬೇಕು. ನಾನು ಕಂಪ್ಲೀಟ್ ಮಾಡ್ತೀನಿ. ಲಡ್ತೇ ರಹೋ, ನಿಮಗೆ ನಾವು ಸ್ಥಾನ ಕೊಟ್ಟಿಲ್ಲ, ಲಡೋ. ಪ್ರಾತಿನಿಧ್ಯ ಇಲ್ಲ, ನೋಡಿ, ಮಹಿಳೆಯರಿಗೆ ಬಹಳ ಸ್ಪಷ್ಟವಾಗಿ ಹೇಳ್ಬೇಕು ಅಂತಂದ್ರೆ, ಮಹಿಳೆಯರಿಗೆ ಈ ಬಾರಿ ಸಂಪುಟದಲ್ಲಿ ಅವಕಾಶ ಸಿಗದೆ ಇರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ನ ನಿಲುವೇನು ಮಹಿಳೆಯರ ವಿಚಾರ ಬಹಳ ಸ್ಪಷ್ಟವಾಗಿ ನಮಗೆ ತೋರಿಸುತ್ತೆ. ಆಮೇಲೆ ನಮ್ಮ ರಾಮಸ್ವಾಮಿ ಸರ್ ಹೇಳ್ತಾ ಇದ್ರು, ಬಸವರಾಜ್ ಹೊರಟ್ಟಿ ಅವ್ರ ವಿಚಾರದಲ್ಲಿ ಬಹಳ ಸ್ಪಷ್ಟ ಇದು, ಎಲ್ಲಿ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅಲ್ಲಿ ಇರ್ತಕ್ಕಂಥ ವ್ಯಕ್ತಿಯನ್ನ CM ಅವ್ರು ಕರ್ಸ್ಕೋತಾರೆ ಬನ್ನಿ ಮನೆಗೆ ಅಂತ. ಅದು ಅವರ ಒಂದು ಫಾಲೋವರ್ಸ್ನ ಗುಂಪನ್ನು ಕೂರಿಸ್ಕೊಂಡು ಮಾತಾಡಿ, ಫೋನ್ ಕರೆ ಮಾಡಿ ನೀವು ರಿಸೈನ್ ಮಾಡಲೇಬೇಕು ಅಂತ ಹೇಳ್ತಾರೆ. ಗೊತ್ತಿಲ್ಲ, ಅವರು ಬಸವರಾಜ್ ಹೊರಟ್ಟಿಯಾಗಿ ನಾವು ನೋಡ್ತಾ ಇಲ್ಲ. ವಿ ಆರ್ ಲುಕಿಂಗ್ ಅಟ್ ಹಿಮ್ ಆಸ್ ದ ಚೇರ್ಮನ್ ಆಫ್ ದ ಲೆಜಿಸ್ಲೇಟಿವ್ ಕೌನ್ಸಿಲ್. ಎಲ್ಲಿ ನಡೆದಿದೆ ಸರ್ ದೇಶದ ಇತಿಹಾಸದಲ್ಲಿ? ಅವ್ರ ದಿನ ಕಾಲಾವಕಾಶನೇ ಮುಗಿದಿಲ್ಲ. ನಿಮ್ಮ ಮತ್ತೆ ಪ್ರೊಫೆಸರ್ ನಡುವೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ ನೋಡಿ. ಅಟ್ ದಿ ಎಂಡ್ ಆಫ್ ದ ಡೇ ಈ ಒಂದು ಅಪಾಯಿಂಟ್ಮೆಂಟ್ ಆಗೋದು ಸಂಖ್ಯಾಬಲದ ಮೇಲೆ. ಈಗ ಅಪ್ಪರ್ ಹೌಸ್ ಅಂದ್ರೆ ವಿಧಾನ ಪರಿಷತ್ತಲ್ಲಿ ಅವರು ಸಂಖ್ಯಾಬಲವನ್ನ ಸಾಧಿಸಿದ್ದಾರೆ. ಹೀಗಿದ್ದಾಗ ಒಂದು ಪತ್ರ ಬರೆದ್ರು ಅನ್ನೋದು ಕಾನ್ಸ್ಟಿಟ್ಯೂಷನಲಿ ರಾಂಗ್, ಬಟ್ ಪ್ರಾಕ್ಟಿಕಲಿ ಅದೇ ಅಲ್ವಾ ಆಗೋದು? Yes, ಅಲ್ಲಲ್ಲ, ಪ್ರಾಕ್ಟಿಕಲಿ ವಾಟ್ ಯು ಆರ್ ಟೆಲಿಂಗ್ ಇಸ್ ವೆರಿ ರೈಟ್. ಪ್ರಾಕ್ಟಿಕಲಿ ಎಲ್ಲ ನಾವು ನಡೆಸಂಗಿದ್ರೆ ಮತ್ತೆ ಕಾನ್ಸ್ಟಿಟ್ಯೂಷನ್ ಅವಶ್ಯಕತೆ ಏನಿದೆ ಸರ್? ಕಾನ್ಸ್ಟಿಟ್ಯೂಷನ್ ಫಾಲೋ ಮಾಡ್ಲೇಬೇಕಲ್ವಾ? ಅಲ್ಲ, ಅದೇ ಆಗೋದಿದ್ರು ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ನ ಪತ್ರದಲ್ಲಿ ಇವರು ಡೆಪ್ಯೂಟಿ ಸ್ಪೀಕರ್ ಅನ್ನ ಅಪಾಯಿಂಟ್ ಮಾಡ್ತಾರೆ ಅಂತಂದ್ರೆ ನಾವ್ ಎಲ್ಲೂ ನೋಡಿಲ್ಲಪ್ಪ. ಅದೆಲ್ಲ ಅನುಮೋದನೆ ಅಲ್ಲ, ಇಟ್ ಇಸ್ ನಥಿಂಗ್ ಬಟ್ ಅಪಾಯಿಂಟೆಡ್. KC ವೇಣುಗೋಪಾಲ್ ಯಾರು ಕೊಡ್ಲಿಕ್ಕೆ? ಬಿಟ್ಬಿಟ್ಟಿದ್ದಾರೆ ಕಾಂಗ್ರೆಸ್. ಹೈಕಮಾಂಡ್ ಕಲ್ಚರ್ ಬಗ್ಗೆ ಮಾತಾಡಿದ್ವಲ್ಲ, ಅದು ಯಾವ ಲೆವೆಲ್ಗೆ ಇದೆ ಅಂದ್ರೆ ಇವತ್ತು ಡೆಲ್ಲಿಯಿಂದಾನೆ ಸಭಾಪತಿಗಳ ನೇಮಕ ಆಗ್ಬಿಡೋದಾ? ಪ್ಲೀಸ್, ದಟ್ ಇಸ್ ಅನ್ಫಾರ್ಚುನೇಟ್. ಅದು ಆಗಬಾರ್ದು, ಆಗಿದ್ ತಪ್ಪು. ಬಟ್ ನಿಖಿಲ್, ಒಂದು ಕರೆಕ್ಷನ್ ದಟ್ ಐ ವುಡ್ ಲೈಕ್ ಟು ಮೇಕ್ ಈಸ್, ಒಮ್ಮೆ ನೀವು ಏನಾದ್ರು ಎಲೆಕ್ಷನ್ ಕಂಡಕ್ಟ್ ಮಾಡಿದ್ರೆ ಇಟ್ ಈಸ್ ಪಾಸಿಬಲ್ ದಟ್ ಪೀಪಲ್ ಲೈಕ್ ಹೊರಟ್ಟಿ ಮೈಟ್ ಸ್ಟಿಲ್ ವಿನ್. ಯಾಕೆ ಅಂತ ಹೇಳಿದ್ರೆ ಆ ವ್ಯಕ್ತಿತ್ವದ ಮೇಲೆ ಸಮ್ಟೈಮ್ಸ್ ಈವನ್ ವಿತ್ ಇನ್ ದ ಪಾರ್ಟಿ ದೇ ಆರ್ ರೆಡಿ ಟು ಗೋ ಅಗೇನ್ಸ್ಟ್ ದಿ ವಿಶಸ್. ಇದು ಪಾಸಿಬಲ್ ಆಗುತ್ತೆ. ಯಾಕೆಂದ್ರೆ ನೀವು ಇಫ್ ಯು ರಿಮೆಂಬರ್ ಅರ್ಲಿಯರ್ 1 vote ಅಲ್ಲಿ ದಿ ಅರ್ಲಿಯರ್ ವಾಟ್ಸ್ ಹಿಸ್ ನೇಮ್ ಅವರು ಸ್ಪೀಕರ್ ಆಗಿ ಹಿ ಒನ್ ದ ಎಲೆಕ್ಷನ್. ಸೊ ಐ ಮೀನ್ ಇದು ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡಿದಾಗ. ಸೊ ಇಟ್ಸ್ ನಾಟ್ ದಟ್ ಇಟ್ ಇಸ್ ನಾಟ್ ಪಾಸಿಬಲ್ ಅಂತಲ್ಲ, ಬಟ್ ಇವ್ರು ಮಾಡಬಾರ್ದಾಗಿತ್ತು. ಸಿ ಹೊರಟ್ಟಿ ವುಡ್ ಹ್ಯಾವ್ ರಿಸೈನ್ಡ್. ಇವತ್ತಿಗಾದ್ರೂ ಹೊರಟ್ಟಿ 14ನೇ ತಾರೀಕು ರಿಸೈನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಿಕಾಸ್ ಆಫ್ ಅವರ ಪೊಲಿಟಿಕಲ್ ಎಕ್ಸ್ಪೀರಿಯನ್ಸಿಲಿ ಅವರು ಹಿ ವುಡ್ ನಾಟ್ ಎಕ್ಸ್ಪೆಕ್ಟ್ ಟು ಗೋ ಲೈಕ್ ದಿಸ್. ಇದು ಒಂದ್ ರೀತಿ ಶೇಮ್ ಮಾಡ್ದಂಗೆ ಮತ್ತು ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿಯನ್ನ ನಾವು ಡಿಸ್ರೆಸ್ಪೆಕ್ಟ್ ಮಾಡ್ದಾಗೆ. ಬಿಕಾಸ್ ಅದು ನಾನ್ ಪಾರ್ಟಿಸನ್ ಪೊಸಿಷನ್ ಅಂತ ಯಾಕೆ ಮಾಡಿದ್ರು? ನೀವು ಯಾವುದೇ ಪಾರ್ಟಿಯಿಂದ ಎಲೆಕ್ಟ್ ಮಾಡಿದ್ರು ಕೂಡ ಅದು ನಾನ್ ಪಾರ್ಟಿಸನ್ ಪೊಸಿಷನ್ ಅಂತ. ಅದಕ್ಕೆ ಹಿಂದೆ ಹೇಗಿತ್ತು, ಅವರಿಬ್ರು ಕನ್ಸಲ್ಟೇಷನ್ ಮಾಡಿ ಸ್ಪೀಕರ್ನ ಒಂದು ಪಾರ್ಟಿಯಿಂದ ಮಾಡಿದ್ರೆ ಡೆಪ್ಯೂಟಿ ಸ್ಪೀಕರ್ನ ಇನ್ನೊಂದು ಪಾರ್ಟಿಯಿಂದ ಮಾಡಿ ದೇರ್ ವಾಸ್ ಸಮ್ ಕೈಂಡ್ ಆಫ್ ನೆಗೋಸಿಯೇಷನ್. ಅದು ಮಾಡೋದ್ರ ಮುಖಾಂತರವಾಗಿ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ ನಾವು ಮ್ಯಾನೇಜ್ ಮಾಡ್ತಾ ಇದ್ವು, ಮೇಂಟೈನ್ ಮಾಡ್ತಾ ಇದ್ವು. ಬಟ್ ಅನ್ಫಾರ್ಚುನೇಟ್ಲಿ ಈಗ ಪೊಸಿಷನ್ ಅನ್ನ ನಾವು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ನಾವು ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಮತ್ತು ಪ್ರಾಕ್ಟೀಸ್ ಗಳನ್ನ, ಗುಡ್ ಪ್ರಾಕ್ಟೀಸಸ್ ಏನಿತ್ತು ಆ ಗುಡ್ ಪ್ರಾಕ್ಟೀಸಸ್ ಗಳನ್ನು ನಾವು ಕೊಲ್ತಾ ಇದೀವಿ ಎನ್ನುವಂತ ಒಂದು ಏನು ವ್ಯವಸ್ಥೆ ನಡೀತಾ ಇದೆಯಲ್ಲ, ದಿಸ್ ಈಸ್ ಆಕ್ಚುಲಿ ದ ವರಿಸಮ್ ಥಿಂಗ್ ಫಾರ್ ದ ಡೆಮೋಕ್ರಸಿ. ಸರಿ, ನಾವು ಯಾವಾಗ್ಲೂ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಮಗೆ ಮ್ಯಾನೋವರಿಂಗ್ ಗೆ ಬೇಕಾದಷ್ಟು ಪಾಸಿಬಿಲಿಟೀಸ್ ಇದೆ.
ಇವತ್ತೇನಾದ್ರು ನಮ್ಮ ರಿಜಿಡ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿಸ್ಕೊಂಡು ಕೂಡ ನಮ್ಮ ಕಾನ್ಸ್ಟಿಟ್ಯೂಷನ್ ಸರ್ವೈವ್ ಆಗಿದೆ ಅಂತ ಹೇಳಿದ್ರೆ 78-80 ವರ್ಷ, ಇಟ್ ಈಸ್ ಓನ್ಲಿ ಬಿಕಾಸ್ ದೇರ್ ಇಸ್ ಎ ಫ್ಲೆಕ್ಸಿಬಿಲಿಟಿ ವಿತ್ ಇನ್ ದ ಕಾನ್ಸ್ಟಿಟ್ಯೂಷನ್. ರೈಟ್. ದೇರ್ ಇಸ್ ಎ ಪ್ರೊಸೀಜರಲ್ ಸ್ಪಿರಿಟ್ ಮತ್ತು ಪ್ರೊಸೀಜರ್ ಲಾ ಎರಡೂ ಇದೆ. ಅದೇ ಅವಕಾಶ ಅದನ್ನ ಖಂಡಿತವಾಗಿ ಹೊರಟು ಮಾಡ್ಕೊತಾರೆ. ಅದಕ್ಕೆ ನಾವು ನೀವು ಪಾರ್ಟಿ ಲೆಟರ್ ಹೆಡ್ ಮೇಲೆ ಬರೆದು ನೀವು ನಿರ್ಗಮನ ಚರ್ಚೆ ಆಗಿದೆ ಸರ್. ಇಲ್ಲ ನಾವು ಈಗ ಸಂಖ್ಯಾಬಲ ನೇಮಕ ವೋಟ್ ಮಾಡಿ ಅವ್ರನ್ನ ಇಳಿಸ್ತೀವಿ. ಆಯ್ಕೆ ಆಗದೆ ಭೋಜೇಗೌಡರು ತಮ್ಮ ನೇಣು ಹಾಕೊಂಡ್ರಲ್ಲ, ಸುಸೈಡ್ ಮಾಡ್ಕೊಂಡ್ರಲ್ಲ ಜೆಡಿಎಸ್ ಅವ್ರು ಹೇಳ್ಬೇಕು. ನಾಗೇಂದ್ರ ಬಾಬು ಸರ್, ಧರ್ಮೇಗೌಡರು ಇದೇ ಕಾಂಗ್ರೆಸ್ ಅವರು ಹೇಳ್ಕೊಂಡು ಹೋಗ್ತಾರೆ. ಇಲ್ಲ ಇಟ್ ವಾಸ್ ದ ರೀಸನ್. ಒಂದೇನಂದ್ರೆ ಗೌರವಾನ್ವಿತವಾಗಿ ನಿರ್ಗಮನ ಆಗಬೇಕು, ಅದು ಚರ್ಚೆ ಆಗಿದೆ. ಮುಂಚೆನೆ ಹೊರಟ್ಟಿಯವ್ರ ಜೊತೆಗೆ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ಯಾಕಂದ್ರೆ ಅವರು ಕೂಡ ದೊಡ್ಡ ಸ್ಥಿತಿಯಿಂದ ಗೌರವಯುತವಾಗಿ ನಿರ್ಗಮನ ಆಗ್ಲಿಕ್ಕೆ ಇಷ್ಟಪಟ್ಟಿದ್ದಾರೆ, ಅದರೊಳಗೆ ಎರಡನೇ ಮಾತಿಲ್ಲ. ನಾವು ಏನಂದ್ರೆ ಈಗ ಅಲ್ಲಿಂದ ಯಾರೋ ಲೆಟರ್ ಬಂದಿದ ತಕ್ಷಣ ಅವರಿಂದ ಅಪಾಯಿಂಟ್ ಆಗ್ತದೆ ಅಂತಲ್ಲ, ಅದು ಒಂದು ಅನುಮೋದನೆ ಮಾಡಿ ಇಂಥವ್ರನ್ನ ಆಯ್ಕೆ ಮಾಡಿ ಅಂತ ಹೇಳಿ ನಮ್ಗೊಂದು ಸಜೆಷನ್ ಇದೆ. ಅದು ನಮ್ಮ ಏನ್ ರಿಕ್ವೆಸ್ಟ್ ಇದೆ ಅದನ್ನ ಅನುಮೋದನೆ ಮಾಡಿ ಸಮಾಧಾನ ಸೂತ್ರದಲ್ಲಿ ಅದು ಒಂದು ಸಭಾಪತಿ ಉಪಸಭಾಪತಿ GS ಪಾಟೀಲ್ ಅವ್ರನ್ನ ಎಸ್ ಪೊನ್ನಣ್ಣ ಅವರು ಮೂಡಾ ಕೇಸಲ್ಲಿ ಸಿದ್ದರಾಮಯ್ಯ ಅವ್ರಿಗೆ ಎಷ್ಟು ಸಹಾಯ ಮಾಡಿದ್ದಾರೆ. ಇಸ್ ಅ ಫಸ್ಟ್ ಟೈಮ್ MLA. ಆಮೇಲೆ ಅವ್ರಿಗೆ ನೀವು ಮಂತ್ರಿಗಿರಿ ಕೊಡ್ಬೇಕಾ ಬೇಡವಾ ಅನ್ನೋದು ಪಾರ್ಟಿ ಪಾಲಿಸಿ ಆಗ್ತದೆ. ಫಸ್ಟ್ ಟೈಮ್ MLA ನೀವು ಅವರು ಕೊಡ್ತೀರಿ ಅಂದ್ರೆ ಪ್ರದೀಪ್ ಈಶ್ವರ್ನ ಯಾಕೆ ಬಿಡ್ತೀರಿ ಅನ್ನೋ ಪ್ರಶ್ನೆ ಬರ್ಬೋದು. ಇದೇ ರೀತಿ ಇನ್ನೊಬ್ರು ಪ್ರಶ್ನೆ ಬರ್ಬೋದು. ನಾಗೇಂದ್ರ ಬಾಬು ಅವ್ರಿಗೆ ನಾನು ಕೇಳೋದು, ಸರ್ ಏನ್ ಗೊತ್ತಾ, ಇಲ್ಲಿ ಖಾತೆ ಹಂಚಿಕೆದು ನಾನು ಅಲ್ಲೇ ಬಂದೆ, ಬಸವರಾಜ ರಾಯರೆಡ್ಡಿ ಅವ್ರು ಹೇಳಿದ್ದಾರೆ ನನಗೆ ಫೈನಾನ್ಸ್ ಕೊಟ್ಬಿಡಿ ಅಂತ. ಹಣಕಾಸು ನಾವು ಇಲ್ಲಿವರೆಗೂ ನೋಡಿರೋ ಹಾಗೆ ವೆರಿ ರೇರ್ಲಿ CM ಆಫೀಸಿಂದ ಹೊರಗೆ ಹೋಗಿರೋದು. ಬಹುತೇಕ ಪ್ರಕರಣಗಳಲ್ಲಿ, ಬಹುತೇಕ ಅವಧಿಗಳಲ್ಲಿ ನಾವು ನೋಡಿದೀವಿ ಮುಖ್ಯಮಂತ್ರಿನೇ ಇಟ್ಕೋತಾರೆ ಅದನ್ನ. ಆದ್ರೆ ಇವರು ಅಷ್ಟು ಓಪನ್ ಆಗಿ ಹೇಳ್ತಾರೆ. ಇದಕ್ಕೆ ನಾವು ಒಂದು ಸ್ವಲ್ಪ ರಾಜಕೀಯ ಲೇಪನ, ಒಂದು ಟ್ವಿಸ್ಟ್ ಕೊಡ್ಬೇಕಾಗ್ತದೆ. ಇವ್ರು ಎಷ್ಟೇ ಅಂದ್ರೂ ಸಿದ್ದರಾಮಯ್ಯನ ಗುಂಪು ಅಥವಾ ಬಣದಲ್ಲಿ ಗುರುತಿಸ್ಕೊಂಡಂತ ವ್ಯಕ್ತಿ. ಅವ್ರಿಗೆ ಗೊತ್ತಿದೆ ಮುಖ್ಯಮಂತ್ರಿಗಳು ಬಹುತೇಕವಾಗಿ ಅವರೇ ಇಟ್ಕೋತಾರೆ ಅಂತ ಫೈನಾನ್ಸ್ ಅಂದ್ರೂ ಅಭಿವ್ಯಕ್ತಿ ಬಹಿರಂಗವಾಗಿ ಹೇಳಿಕೆ ಕೊಟ್ಬಿಡ್ತಾರೆ. ನಿಖಿಲ್ ಅವರೇ, ನೀವು ನಿಜವಾಗ್ಲೂ ಚರ್ಚೆ ಮಾಡಬೇಕಾಗಿರ್ತಕ್ಕಂಥದ್ದು ಈ ವಿಚಾರ. ನಾನು ಆಗಲೇ ಒಂದು ಮಾತನ್ನು ಹೇಳಿದೆ, ಗುಂಪುಗಾರಿಕೆ ಅಂತಕ್ಕಂಥದ್ದು. ಈ ಗುಂಪುಗಾರಿಕೆಯಲ್ಲಿ ಹೆಂಗೋ MLA ಮಿನಿಸ್ಟರ್ಗಳು ಆಗೋದ್ರು. ಈಗ ಇರ್ತಕ್ಕಂಥದ್ದು ಎರಡನೇ ಪಾರ್ಟ್ 2 ಖಾತೆ ಹಂಚಿಕೆ. ಸರ್, ಒಲ್ಲದ ಖಾತೆ ಅಂತಕ್ಕಂಥದ್ದು ಭಾರಿ ಡೇಂಜರಸ್. ಇವಾಗ ನೀವು ಖಾತೆಗಳು ಅನಿಸ್ತಿದ್ದೀರಲ್ವಾ, ನೀವು ಹೇಳಿರೋದು ನೀವು ಸತ್ಯ ಹೇಳಿದ್ದೀರಿ. ಒಲ್ಲದ ಖಾತೆಗಳು ಅಂತಕ್ಕಂಥದ್ದು ಯಾರು ನೀವು ಸ್ಟಾರ್ಟಿಂಗೇನೇ 2.0 ಏನು ಮಿನಿಸ್ಟರ್ಗಿರಿ ಕೊಟ್ರಿ, ಕೆಲವು ಒಲ್ಲದ ಖಾತೆಗಳನ್ನ ಕೊಟ್ಟರೆ ರಾಮಲಿಂಗಾರೆಡ್ಡಿ ಅವರು ಸಾಕ್ಷಿ. ಅದಕ್ಕೆ ಈ ವಿಚಾರದಿಂದನೇ ಕಾವೇರಿಲಿ ನಾವು ಇಷ್ಟು ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಎದುರಿಸಬೇಕಾಯ್ತು. ಒಂದು ನಿಮಿಷ, ಯಾವುದೇ ಇನ್ವಾಲ್ವ್ಮೆಂಟ್ ಇರಲಿಲ್ಲ, ಯಾವ ಅಧಿಕಾರಿಗಳಿಗೆ ಅವ್ರು ಸೂಚನೆ ಕೊಡಕ್ಕಾಗಲಿಲ್ಲ ಅವ್ರ ಕೈಯಲ್ಲಿ. ಕಾವೇರಿದು ಕುತ್ತಿಗೆ ತಂದ್ಕೊಂಡ್ವಿ ಅವತ್ತು. ಈ ಒಲ್ಲದ ಖಾತೆ ವಿಚಾರಗಳಲ್ಲಿ ಯಾವ ಮಟ್ಟಕ್ಕಾಗುತ್ತೆ ಅಂತಂದ್ರೆ ನಿಮ್ಗೊಂದು ಮಾತು ಹೇಳ್ತಿದ್ದೀನಿ, ಆಸಕ್ತಿ ಇಲ್ಲದೆ ಇರೋ ಖಾತೆಗಳನ್ನ ಕೊಟ್ಟು ಬಿಟ್ರೆ ಅದು. ಆಮೇಲೆ ನಮ್ಮ ಇವರು ನಂಜೇಮಠ ಅವರು ಒಂದು ಒಳ್ಳೆ ಮಾತನ್ನು ಹೇಳ್ತಾರೆ. ಕೇಂದ್ರದಲ್ಲಿ ಕೆಲವರು ಅವರ ಪದಬಳಕೆಯಲ್ಲಿ ನೋಡಿ ನೀವು, ಕೇಂದ್ರದಲ್ಲಿ ಕೆಲವರು ಹುಚ್ಚರಿದ್ದಾರೆ ಅಂತಕ್ಕಂಥ ಪದಬಳಕೆ ಮಾಡ್ತಾರೆ. 70 ರಿಂದ 85 ಬರೀ ಜನ ಇದು ದುಡ್ಡು ಕೊಟ್ಟೆ ಬಂದಿರತಕ್ಕಂಥದ್ದು ಅನ್ನೋದು ಮಾತು ಕೂಡ ಹೇಳ್ತಾರೆ. ಆಮೇಲೆ ಈ ಎಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿ ಏನಾಗಿದೆ ಅಂತಂದರೆ, ಯಾವ ಪೇಮೆಂಟ್ ಸೀಟ್ಗಳು ಈ ರೀತಿ ಬಂದಂಥ ಸಂದರ್ಭದಲ್ಲಿ ಅಭಿವೃದ್ಧಿ ಪರವಾದಂಥ ಯಾವುದೇ ಕಾಳಜಿ ತೋರಿಸೋದಕ್ಕೆ ಸಾಧ್ಯನೇ ಇಲ್ಲ. ಬಂಡವಾಳ ಹಾಕಿದ್ವಿ, ಬಂಡವಾಳ ತಗೋಬೇಕು ಅಂತಕ್ಕಂಥ ಪರಿಸ್ಥಿತಿ ಬರುತ್ತೆ ಇಲ್ಲಿ. ಆಮೇಲೆ ಪೀರಿಯಡ್ ಶಾರ್ಟೇಜ್ ಇದೆ. ಎಷ್ಟು ಬೇಗ ನಾವು ರಿಕವರಿ ಮಾಡ್ಕೋಬೇಕಲ್ವಾ, ಹಾಕಿರೋ ಬಂಡವಾಳ ಸಣ್ಣ ಅದನ್ನೇ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಇವತ್ತು ಯಾವುದೇ ಕಾರಣಕ್ಕೂ ಈ ಗುಂಪುಗಳಿಂದ ಈ ಗುಂಪಲ್ಲಿಷ್ಟು, ಈ ಗುಂಪಲ್ಲಿಷ್ಟು, ಈ ಗುಂಪಲ್ಲಿಷ್ಟು, ಈ ಖಾತೆ ಹಂಚಿಕೆ ಯಾರಿಗೆ ಏನು ಕೊಡಬೇಕು, ಇಲ್ಲ ನೀವು ಇದು ತಗೊಳ್ರಿ, ಇಲ್ಲ ನನಗೆ ಅದು ಬೇಡ, ಅದು ಬೇಕು, ಅದು ಬೇಡ ಅನ್ನೋದಾದರೆ ನಾನು ಅದರಲ್ಲಿ ನಾನು ನೆಗ್ಲೆನ್ಸಿ ಮಾಡ್ತೀನಿ. ಗೃಹ ಮಂತ್ರಿಗಳಿದ್ದಾರೆ ಸನ್ಮಾನ್ಯ ಇವರು ಯಾರು ನಮ್ಮ ಅಶೋಕ್ ಪಟ್ಟಣ್ ಹೇಳ್ತಾರೆ, ಸರ್ ಹೆಂಗೋ ಜಾತಿಗಳ ವಿಷಯ ನೀವು ಡಿವೈಡ್ ಮಾಡಿದ್ರಿ, ಉಪಜಾತಿಗಳಲ್ಲಿ ಹುಟ್ಟಿದ್ದೀನಿ ನಾನು, ಅಟ್ಲೀಸ್ಟ್ ಇಂಥ ಜಾತಿಯವನ್ನಾದರೂ ಕನ್ಸಿಡರ್ ಮಾಡಿ ಅಂತಕ್ಕಂಥ. ಬೇಲೂರು ಗೋಪಾಲಕೃಷ್ಣ ಹೇಳ್ತಾರೆ, ಕನ್ನಡಕ ತೆಗಿಲ್ಲ, ಕಣ್ಣಲ್ಲಿ ನೀರು ಬರ್ತಾ ಇದೆ, ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ, ತೋರಿಸ್ಬೇಕಾ ಅಂತಾರೆ. ಇಲ್ಲಿ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಇವ್ರಿಗೆ ಅಧಿಕಾರ ಮುಖ್ಯ ಅಷ್ಟೇನೆ, ಜನಗಳ ಕಾಳಜಿ ಮುಖ್ಯ ಅಲ್ಲವೇ ಅಲ್ಲ ಅಂತಕ್ಕಂಥ ಬೇಲೂರು ಗೋಪಾಲ್ ಕೃಷ್ಣ ಅವ್ರು ಒಂದು ಅಬ್ಸರ್ವೇಷನ್ ನಾನು ನೆನ್ನೆ ಮಾಡಿದ್ದು. ಅವ್ರು ಹೇಳಿಕೆ ಕೊಟ್ಟರು, ನಾನು ಸೂಟ್ ಕೇಸ್ ಕೊಟ್ಟಿದ್ರೆ ನಾನು ಮಂತ್ರಿ ಆಗ್ತಿದ್ದೇನೆ ಅಂತ. ಕೊಟ್ಟಿದ್ದು ಯಾವ ಪ್ರೆಮಿಸಸ್ ಅಲ್ಲಿ ಸರ್? ಇಟ್ ವಾಸ್ ಇನ್ ದ ಪ್ರೆಮಿಸಸ್ ಆಫ್ ಸ್ಟೇಟ್ ಪ್ರೆಸಿಡೆಂಟ್ BK ಹರಿಪ್ರಸಾದ್ ಅವ್ರ ಮನೇಲಿ ನಿಂತ್ಕೊಂಡು ಹೇಳಿಕೆ ಕೊಡ್ತಾರೆ. ನಾನ್ ಸೂಟ್ ಕೇಸ್ ಕೊಟ್ಟಿದ್ರೆ ಮಂತ್ರಿ ಆಗ್ತೀನಿ, ನೆನೆ ಕೊಟ್ಟಿದ್ದಾರೆ ಮಾಧ್ಯಮಕ್ಕೆ ಹೇಳಿಕೆ ಅವರು. ರಾಜ್ಯಾಧ್ಯಕ್ಷರ ಮನೆಯಲ್ಲಿ ನಿಂತ್ಕೊಂಡು ನೀವು ಹೇಳಿಕೆ ಕೊಡ್ತೀರಿ ಅಂತಂದ್ರೆ ಶಂಕುವಿಂದನೇ ತೀರ್ಥ ಬಂದಿರ್ಬೇಕಲ್ವಾ? ಪ್ರಬಲವಾಗ ಅವ್ರ ಮನೆ ಮಕ್ಕಳಾಗಿದ್ರೆ ನಮಗೆ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ. ಸರ್ ನೋಡಿ, ನಾನು ಹೇಳೋದೇನ್ ಗೊತ್ತಾ,
ಕಾಂಗ್ರೆಸ್ ಇಸ್ ಅ ಗ್ರ್ಯಾಂಡ್ ಓಲ್ಡ್ ಪಾರ್ಟಿ. ಅನೇಕ ಜನ ಹಿರಿಯ ನಾಯಕರಿದ್ದಾರೆ, ನಮಗೆ ಅವ್ರ ಬಗ್ಗೆ ಗೌರವ ಇದೆ. ಆದ್ರೆ ಇವತ್ತು ಈ ಸಚಿವ ಸಂಪುಟ ಸಭೆಯನ್ನು ನೋಡಿದಾಗ ನಿರೀಕ್ಷೆ ಇಟ್ಕೊಳ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನಾನು ಹೇಳ್ತೀನಿ ಸರ್, ನೀವು ಕೊಟ್ಟಿದ್ದ ತನ್ವೀರ್ ಸೇಠ್ ಅಂತ ಪ್ರಬುದ್ಧರು ಕೊಡ್ಬೋದಾಗಿತ್ತು. ಯಾವ್ದೋ ಈ ಜಮೀರ್ ಅಹಮದ್ ಖಾನ್ ಇಂಥವ್ರಿಗೆಲ್ಲ ಕೊಟ್ಕೊಂಡು ನಿರೀಕ್ಷೆ ಮಾಡಕ್ಕಾಗತ್ತಾ? ಬಿಡಿ. ಇಲ್ಲಿ ಹರೀಶ್ ಅವ್ರ ಹತ್ರ ಒಂದೇ ಸೆಕೆಂಡ್. ಪ್ರೊಫೆಸರ್ ನಾನು 2 ದಿವಸದಿಂದ ಇದನ್ನೇ ಚರ್ಚೆ ಮಾಡ್ತಿದ್ದೀನಿ. ಐ ಹ್ಯಾವ್ ಕಾಲ್ಡ್ ದಿಸ್ ದಿ ಎಲೆಕ್ಷನ್ ಕ್ಯಾಬಿನೆಟ್. ಇನ್ನೇನು ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆಗೋದಿಲ್ಲ ಈ ಕ್ಯಾಬಿನೆಟ್ ನಲ್ಲಿ. ದಿಸ್ ಇಸ್ ದ ಕ್ಯಾಬಿನೆಟ್ ವಿಚ್ ವಿಲ್ ಮೋರ್ ಆರ್ ಲೆಸ್ ಬ್ರಿಂಗ್ ಇನ್ ಆರ್ ಫೇಸ್ ದ ನೆಕ್ಸ್ಟ್ ಎಲೆಕ್ಷನ್. ಒಪ್ತೀರಾ? ಕರೆಕ್ಟ್. ಹಾಗಾಗೋದಾದ್ರೆ ಬಿ ಆರ್ ಪಾಟೀಲ್ ಅವ್ರು ಏನ್ ಹೇಳಿದ್ದಾರೆ ಗೊತ್ತಾ? ಆಳಂದದ ಶಾಸಕರಿದ್ದಾರೆ, ಅವ್ರು ಹೇಳಿದ್ರು ನಾನು ಕಾಂಗ್ರೆಸ್ಗೆ ವೋಟ್ ಚೋರಿ ಅನ್ನೋ ದೊಡ್ಡ ಅಸ್ತ್ರವನ್ನೇ ಕೊಟ್ಟೆ, ಆದ್ರೆ ನನ್ನ ಈ ತರ ಕಡೆಗಣಿಸಿದ್ರೆ ಮುಂದಿನ ಚುನಾವಣೆಯಲ್ಲಿ ತೋರಿಸ್ತೀನಿ ಅಂತ ಇವರು ಬಹಿರಂಗವಾಗಿ ಹೇಳಿದ್ದಾರೆ. ಹೇಳದೇ ಇರುವಂತಹ ಶಾಸಕರು ಎಷ್ಟು ಜನ ಇರಬಹುದು? 1 ಡಜನ್ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ಅಲ್ಲಿ ಇದ್ದಂತ 1 ಡಜನ್ ಸಚಿವರನ್ನ ನೀವು ಹೊರಗಿಟ್ಟಿದ್ದೀರಿ. 2 ಡಜನ್ ಶಾಸಕರಿಗೆ ನೀವು ನಿರಾಸೆ ಉಂಟು ಮಾಡಿದ್ದೀರಿ. ಸೊ ವಾಟ್ ಈಸ್ ದಿ ಎಲೆಕ್ಷನ್ ಕ್ಯಾಬಿನೆಟ್ಸ್ ರಿಯಲ್ ಪರಿಣಾಮ ಎಲೆಕ್ಷನ್ ಮೇಲೆ ಅಂತ ನನ್ನ ಪ್ರಶ್ನೆ ಪ್ರೊಫೆಸರ್. Now, one thing, you please see how Congress has been functioning for the last 2014 onwards. Congress really, they have come to some conclusion. If you want to quit the party, you can quit the party. Yeah. I will fight with those people who are already there because my day will come. One day I will also be the prime minister. No, ಒಂದು ಆಲೋಚನೆ ಬಂದಾಗೋಗಿದೆ. So if you find almost all the state elections, ಪ್ರತಿ ಒಂದು ಸಂದರ್ಭದ ಎಲೆಕ್ಷನ್ ಸಂದರ್ಭದಲ್ಲೂ majority of the people have left Congress and gone to other parties. They are not worried about how much they are losing. They are only worried that a day will come when I will win ಅಂತ. ಸೊ ಯಾವ ಪಕ್ಷ ಈ ಲೆವೆಲ್ಗೆ ಆಲೋಚನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ, ಬಿಕಾಸ್ ಚೇಂಜ್ ಈಸ್ ಪರ್ಮನೆಂಟ್, ನಾಟ್ somebody is going to sit there. Today Mr. Modi may be there, but a day will come when Mr. Modi will also have to get down. ಸೊ ಆ ದಿನ ಇಟ್ ವಿಲ್ ಬಿ ಮೈನ್ ಅನ್ನುವಂತ ಆಲೋಚನೆಯನ್ನು ಇಟ್ಕೊಂಡು ಇವರು ಪಕ್ಷ ನಡೆಸ್ತಾ ಇದ್ದಾರೆ. ಆ ರೀತಿ ನಡೆಸ್ತಾ ಇರೋದ್ರಿಂದನೇ ಇಲ್ಲಿವರೆಗೆ ಇವರಿಗೆ ಸೋಲು ಗೆಲುವಿನ ನಡುವೆ ಯಾವುದೇ ಡಿಫರೆನ್ಸ್ ಆಗ್ತಾ ಇಲ್ಲ. ಅನ್ಫಾರ್ಚುನೇಟ್ಲಿ ಇದೆಲ್ಲದರ ನಡುವೆ ಸಫರ್ ಆಗ್ತಾ ಇರ್ತಕ್ಕಂಥದ್ದು ಗುಡ್ ಗವರ್ನೆನ್ಸ್ ಅನ್ನುವಂಥದ್ದು. ಈ ಗುಡ್ ಗವರ್ನೆನ್ಸ್ ಎಲ್ಲಿವರೆಗೂ ನಮ್ಗೆ ಇಲ್ಲ, ವಿಚ್ ಎವರ್ ದ ಪಾರ್ಟಿ, ಅವ್ರು ಇಫ್ ದೇ ಡೋಂಟ್ ಕಾನ್ಸಂಟ್ರೇಟ್ ಆನ್ ದ ವೆಲ್ಫೇರ್ ಆಫ್ ದ ಪೀಪಲ್, ದ ಡೇಸ್ ಆರ್ ನಾಟ್ ದೇರ್ ವೇರ್ ಪೀಪಲ್ ಆರ್ ಗೋಯಿಂಗ್ ಟು ಪ್ರೊಫೆಸರ್ ಕಂಪ್ಲೀಟ್ಲಿ ಸೆಕೆಂಡ್ ದಟ್. ಥ್ಯಾಂಕ್ ಯು ಫಾರ್ ಯೋರ್ ಟೈಮ್ ಪ್ರೊಫೆಸರ್. ಕಂಪ್ಲೀಟ್ಲಿ ಅಗ್ರಿ ಮಾಡ್ತೀನಿ ನಾನು. ಬರೀ ಗ್ಯಾರಂಟಿ ಸ್ಕೀಮ್ಗಳ ಘೋಷಣೆ, ಅದರ ಭಾಗಶಃ ಅನುಷ್ಠಾನದಿಂದ ಮುಂದಿನ ಚುನಾವಣೆಯಲ್ಲೂ ಮತ್ತೆ ಗೆದ್ದು ಬರ್ತೀವಿ ಅನ್ನೋ ಟೇಕನ್ ಫಾರ್ ಗ್ರಾಂಟೆಡ್ ಆಟಿಟ್ಯೂಡ್ ಮೇ ನಾಟ್ ವರ್ಕ್. 100% ಐ ಅಗ್ರಿ ವಿತ್ ಯು. ಥ್ಯಾಂಕ್ ಯು ಪ್ರೊಫೆಸರ್ ಫಾರ್ ಟೈಮ್. ಬಟ್ ನಟರಾಜ್ ಗೌಡ್ರೆ ಲಾಸ್ಟ್ ವರ್ಡ್. ಥ್ಯಾಂಕ್ ಯು. ಯಾರೇ ಅಸಮಾಧಾನಿತ ಶಾಸಕರು ಯಾವ ಹೇಳಿಕೆ ಕೊಟ್ಟರು ಅದು ಯಾವ ರೀತಿಯ ಇಂಪ್ಯಾಕ್ಟ್ ಅನ್ನು ಮಾಡೋದಿಲ್ಲ. ಇನ್ನು ಅವರ ವರ್ಚಸ್ಸು, ಅವರ ನಾಯಕತ್ವಕ್ಕೆ ಕೊಂದು ಬರ್ತದೆ, ಕಾರ್ಯಕರ್ತರಿಗೆ ಅಸಮಾಧಾನ ಆಗ್ತದೆ. ಹಾಗಾಗಿ ಆಮೇಲೆ ಎರಡನೇ ಭಾಗ ಯಾವ ರೀತಿಯಾಗಿ ಬಿಜೆಪಿ ಮತ್ತು JDS ಏನು ಟ್ವಿಸ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ, ಏನೋ ಆಗಿರ್ಬೋದು, ಇಲ್ಲಿ ಹಣ ಕೊಟ್ಟಿರ್ಬೋದು ಅಂತ ನೋಡಿ. ನಾನು ಹೇಳಿದ್ನಲ್ಲ, ಒಳ್ಳೆ ಅದ್ಭುತವಾದ ಮಂತ್ರಿಮಂಡಲವನ್ನು ಮಾಡಿದ್ದಾರೆ. 2028 ಚುನಾವಣೆ ಮೇಲೆ ದೂರದೃಷ್ಟಿ ಇಟ್ಟಿದ್ದಾರೆ. ನಮ್ಮ ಪ್ರಣಾಳಿಕೆಯನ್ನು ಇಂಪ್ಲಿಮೆಂಟ್ ಮಾಡಿ 2028 150 ಗೆದ್ದು ಮುಂದೆ ಸರ್ಕಾರ ಮಾಡೋದೇ ನಮ್ಮ ಉದ್ದೇಶ. 3 ವರ್ಷಗಳ ಕಾಲ ಯಾವ ರೀತಿಯಾಗಿ ಅದ್ಭುತವಾದ ಸರ್ಕಾರವನ್ನು ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟರು, ಅದೇ ರೀತಿಯಾಗಿ ಮಾನ್ಯ DK ಶಿವಕುಮಾರ್ ಅದಕ್ಕಿಂತ ಚೆನ್ನಾಗಿ ಮುಂದುವರಿಸ್ತಾರೆ. ಆ ಭರವಸೆ ಜನತೆಗಿದೆ, ಕಾಂಗ್ರೆಸ್ ಕಾರ್ಯಕರ್ತರಿಗಿದೆ. 150 ಸೀಟ್ ಗೆಲ್ತೀವಿ ಅನ್ನೋ ಭರವಸೆ ನಮಗಿದೆ. ಪ್ರೊಫೆಸರ್ ಹರೀಶ್ ರಾಮಸ್ವಾಮಿ, ಧನ್ಯವಾದ ನಿಮ್ಮ ಸಮಯಕ್ಕಾಗಿ. ನಾಗೇಂದ್ರ ಬಾಬು ಅವರೇ, ನಟರಾಜ್ ಗೌಡ ಅವರೇ, ಉತ್ಕರ್ಷ್ ಅವರೇ, ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ಮಜಾ ಏನ್ ಗೊತ್ತಾ ನಿಮ್ಗೆ? ನನ್ನ ಪತ್ರಕರ್ತ ಸ್ನೇಹಿತರೊಬ್ಬರು ಫೋನ್ ಮಾಡಿದ್ರು, ಎಲ್ಲ ಸಚಿವರಿಗೂ ಕೋಟಡಿಗಳು ಅಲಾಟ್ ಆಗೋಗಿದೆಯಂತೆ, ಯಾರ್ಯಾರಿಗೆ ಯಾವ್ಯಾವ ಕೋಟಡಿ ಅಂತ. ಆದ್ರೆ ಪ್ಲೇಟ್ ಹಾಕ್ಸಕ್ ಆಗ್ತಾ ಇಲ್ಲ, ಯಾಕಂದ್ರೆ ಖಾತೆ ಗೊತ್ತಿಲ್ವೇ. ಬರೀ ಪೇಪರ್ ಮೇಲೆ ಮಾತ್ರ ಕೋಟಡಿ ಅಲಾಟ್ ಆಗಿರೋದು. ನೋಡಿದಕ್ಕಾಗಿ ಧನ್ಯವಾದ. ನೋಡ್ತೀರಿ PNS ವಿಸ್ತಾರ, ನೇರ ನಿಖರ ಜನಪರ.